ಇನ್ನೊಂದು ಮದುವೆ ಆದ್ರೂ ಮಾಡ್ಕೋಪಿ, ಮನೆ ಕೆಲಸ ಕಷ್ಟ ಆಗ್ತಿತ್ತು ನನಗೆ. ಡೂಪರ್ ಆಗಿ ತರಕಾರಿ ಉಪ್ಪಿಟ್ಟು ಅಂತಾದ್ರೂ ಕರಿಬೋದು, ಸಬ್ಬಕ್ಕಿ ಸೊಪ್ಪು ಉಪ್ಪಿಟ್ಟು ಅಂತಾದ್ರೂ ಕರಿಬೋದು. ಬಿಸಿಲಲ್ಲಿ ಮಲಗಿದ್ಯಾ? ಮಹದೇಶ್ವರ ಬೆಟ್ಟ ಇಲ್ಲೇ ಕಾಣಿಸ್ತೈತೆ ನನಗೆ. ಇದ್ರ ಮುಂದೆ ನಾನ್ ವೆಜ್ ಸಹ ವೇಸ್ಟ್ ಫ್ರೆಂಡ್ಸ್. ಬನ್ನಿ ಸಾರ್. ಇದೊಂಥರ ಮೆಡಿಟೇಷನ್ ಫ್ರೆಂಡ್ಸ್. ನನಗೆ ನಾವೇನೇ ಪೇಂಟ್ ಹೊಡೆದ್ರು ಅರ್ಶಿನ ಕುಂಕುಮ ಇಟ್ಟರೆ ಮನೆಗೆ ಬಾಗಿಲಿಗೆಲ್ಲ ಒಳ್ಳೇದು, ಲಕ್ಷಣ ಕೂಡ. ಲಕ್ಷ್ಮೀ ಪದ ಬರ್ಕೊಳ್ತಾ ಇದ್ದೀನಿ. ಒಂಥರ ನಾನೇ ಮಾಡಿದ ಇದು ಅಂತ ನನಗೆ ಶಾಕ್ ಆಗೋಯ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾಳೆ ಹೆಂಗ್ ನಡೆಯೋದು? ನಾನು ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಹೊಸ ನೀರು ಬಂದ ತಕ್ಷಣ ಹಳೆ ನೀರು ಹೋಗ್ತಾ ಇರಬೇಕು. ನನಗೆ ಚೈಲ್ಡ್ಹುಡ್ ನನ್ನ ಮೆಮೊರೀಸ್ ನೆನಪಾಗ್ತೈತೆ. ನಿನ್ಗೆ ಟೈಮ್ ಪಾಸ್ ಆಗ್ತೈತೆ ಒಂದು ವಾರ. ಇಲ್ಲಿ ಬಂದಿರೋದು ಟ್ಯಾಕ್ಸ್ ಫ್ರೆಂಡ್ಸ್, ಟ್ಯಾಕ್ಸ್. ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೀನಿ. ಗಂಡ ಮೊದ್ಲು ನೋಡಿ ಸೆಲೆಕ್ಷನ್ ಮಾಡ್ಬೇಕು ಎಲ್ಲ ಕರೆಕ್ಟ್ ಆಗೈತಾ ಅಂತ. ಇದ್ರ ಹೆಸರು ಮರ್ತೋದೆ ನಾನು. ಅದು ಯಾಕೆ ಈಗ ನಾನು ಈ ಟಿಪ್ ಫಾಲೋ ಮಾಡ್ತಾ ಇಲ್ಲ ಅಂತ ಈಗ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಆಗಿ ಮರ್ತುಬಿಟ್ಟು ನಾ ಚುಕ್ಕಿಗಳನ್ನ ಇವತ್ತು ರಂಗೋಲಿ ಹಾಕ್ತಾರೆ, ಇನ್ನು ಒಂದು ವಾರ ರಂಗೋಲಿ ಹಾಕಂಗಿಲ್ಲ, ಬಾಗಿಲು ಗುಡ್ಸಂಗಿಲ್ಲ. ನನಗೆ ಫುಲ್ ಸುಸ್ತಾಗಿ ಇನ್ನೇನು ತಲೆ ಸುತ್ತು ಬೀಳ್ತೀನಿ ಅನ್ನೋವರೆಗೂ ರಂಗೋಲಿ ಹಾಕ್ಬಿಟ್ಟು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಸಿ ಫೇಸ್ ನಿನ್ನೆ ಹೆಂಗಿತ್ತು? ರಾತ್ರಿ ಫೇಸ್ ಪ್ಯಾಕ್ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ಕಂಡ್ಬಿಡೋಷ್ಟರಲ್ಲಿ ಮುಖ ಕ್ಲಿಯರ್ ಆಗ್ಬಿಡ್ತು. ಫುಲ್ ಖುಷಿ ಆಯ್ತು. ಹಿಂಗೆ ಹೋಗ್ಬೇಕು ಅಂತ ನಾನು ಅನ್ಕೊಂಡಿದ್ದೆ ಫ್ರೆಂಡ್ಸ್ ಮಹದೇಶ್ವರ ಬೆಟ್ಟಕ್ಕೆ. ಬರೋಷ್ಟರಲ್ಲಿ ಹೆಂಗೂ ಕರ್ಕೆ ಆಗ್ಬಿಟ್ಟು ಬರ್ತೀನಿ ಅಂತ ಅನ್ಬಿಟ್ಟು ಓಕೆ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಟಿಫನ್ ಇಂದ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ಇವತ್ತು ತುಂಬಾ ಒಳ್ಳೆ ಟಿಫನ್ ಫ್ರೆಂಡ್ಸ್. ಇದು ಮಾಡ್ತಾರ ಇಲ್ಲ ಅಂತ ಗೊತ್ತಿಲ್ಲ. ನೆನ್ನೆ ವಿಡಿಯೋ ನೋಡ್ತೀರಾ ಸಬ್ಬಕ್ಕಿ ಚಿತ್ರಾನ್ನ. ಅದಕ್ಕೆ ಸಬ್ಬಕ್ಕಿ ಉಪ್ಪಿಟ್ಟು ಯಾಕೆ ಮಾಡಬಾರ್ದು? ಮಾಡಿದ್ರು ಮಾಡ್ಬೋದು. ಅದಕ್ಕೆ ಮಾಡಿಲ್ಲ ಅಂದ್ರೆ ನಾನು ಹೊಸ ಕಂಡಿಡ್ದಂಗೆ ಆಗ್ತಿತ್ತು ಅಂದ್ಬಿಟ್ಟು ತರಕಾರಿ, ಸಬ್ಬಕ್ಕಿ ಸೊಪ್ಪು, ಹಸಿ ಬಟಾಣಿ ಎಲ್ಲ ಇದಾವಲ್ಲ ಅವನ್ನೆಲ್ಲ ಖಾಲಿ ಮಾಡೋಣ ಅಂದ್ಬಿಟ್ಟು ಸಬ್ಬಕ್ಕಿ ಉಪ್ಪಿಟ್ಟು ಮಾಡ್ತಿದ್ದೀನಿ. ನಮ್ಮ ಮನೆ ಕೆಲಸಕ್ಕೆ ಸಪೋರ್ಟ್ ಮಾಡ್ತಾರರು ಮಿಸ್ಟರ್ ಶಿವಕುಮಾರ್ ಅವರು. ಈ ಸ್ಕ್ರೀನು, ಇನ್ನು ಬೆಡ್ ಮೇಲಿರೋ ಬಟ್ಟೆಗಳು, ಯೂಸ್ ಮಾಡಿರೋ ಬಟ್ಟೆಗಳು ಅಷ್ಟು ಮಾತ್ರ ವಾಶ್ ಮಾಡ್ಕೊಂಡು ಮುಗೀತು ಫ್ರೆಂಡ್ಸ್. ನಾಳೆ ಹೊರಡ್ತಾ ಇರೋದೆ. ಇವತ್ತು ದೇವ್ರ ಗೂಡು ಅದು ಇದೆಲ್ಲ ಕ್ಲೀನ್ ಮಾಡ್ಕೊಂಡು ನಾಳೆ ಟಾಟಾ ಬೈ ಬೈ ಫ್ರೆಂಡ್ಸ್. ಇಷ್ಟೆಲ್ಲ ಕೆಲಸ ಆಗ್ಬೇಕಂದ್ರೆ ಮೊದಲು ನಾನು ಟಿಫನ್ ಮಾಡಬೇಕು. ಟಿಫನ್ ಮಾಡ್ಕೊಂಡೆ ಬಟ್ಟೆ ವಾಶ್ ಮಾಡ್ಕೋತೀನಿ. ಡಬಲ್ ಕೆಲಸ ಒಂದೇ ಸಲ ಮಾಡ್ಕೋತೀನಿ, ರೆಡಿ ಆಗ್ತೀನಿ. ಇಷ್ಟೇ ಫ್ರೆಂಡ್ಸ್. ಓಕೆ ಬನ್ನಿ ಫ್ರೆಂಡ್ಸ್, ಮೊದಲು ಹಸಿ ಬಟಾಣಿ ಎಲ್ಲ ಬಿಡಿಸ್ಕೊಬಿಟ್ಟು ಸಬ್ಬಕ್ಕಿ ಸೊಪ್ಪ ಬಿಡಿಸ್ಕೊಬಿಡ್ತೀನಿ. ಇವತ್ತು ಫುಡ್ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಇನ್ನೊಂದು ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮಹದೇಶ್ವರ ಬೆಟ್ಟಕ್ಕೆ ಹೋದ್ಮೇಲೆ ವಿಡಿಯೋ ಆಗ್ತೀರಾ ಅಂತ ಕೇಳ್ತಾ ಇದ್ದೀರಾ ಫ್ರೆಂಡ್ಸ್. ಅಲ್ಲಿ ಎಲ್ಲೂ ನೆಟ್ವರ್ಕ್ ಸಿಗಲ್ಲ, ಕಾಡ್ದಾರಿ ಅಲ್ಲಿ ಇಲ್ಲಿ ಹೋಗ್ತೀವಿ. ಫೋನ್ ಕಾಲ್ಸು ಸಹ ಕೆಲವೊಂದು ಕಡೆ ಸಿಗಲ್ಲ. ನೋಡ್ತೀನಿ, ಶಾರ್ಟ್ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ. ಏನಾಗ್ತಿದೆ ನೋಡೋಣ ಫ್ರೆಂಡ್ಸ್. ಇದೆಲ್ಲ ಮಹದೇಶ್ವರನ ಮೇಲೇನೆ ಭಾರ ಬಿಟ್ಟಿದ್ದೀನಿ. ಇವೆರಡು ಬೆಡ್ಶೀಟ್ ನನ್ಗೊಂದು ಶಿವಗೊಂದು ಫ್ರೆಂಡ್ಸ್. ಬೆಟ್ಟಕ್ಕೆ ಹೋದಾಗಬೇಕು. ವೇಟ್ ಲೆಸ್ ಮತ್ತೆ ಚಳಿಗೆ ತಡಿತವೆ. ಅದಕ್ಕೆ ಏನಪ್ಪೆ ಮೀಡಿಯಂ ಆಗವೆ ಬಿಡು. ಯಾವ್ದು ಬೆಚ್ಚಿಗಿರ್ತೈತೋ ಅದ್ ನನಗೆ ಇವಾಗಲೇ ಮಾತುಕತೆ ಬಿಚ್ಚು ನೋಡು. ಎರಡು ಸೇಮ್ ಕಲರ್. ನನ್ಗೆ ಎಷ್ಟು ದಾರ್ಲಿ ಮುದ್ರಕೊಂಡ್ ಮಲ್ಕೋತೀನಿ. ಇದ್ ನಿನಗೆ ಒಗ್ದಿದೀನಿ ಫ್ರೆಂಡ್ಸ್. ಆದ್ರೂ ಇನ್ನೊಂದ್ಸಲ ಒಗ್ದಿರ್ತೀನಿ. ಹೋದ ವರ್ಷ ಮಹದೇಶ್ವರ ಬೆಟ್ಟದಲ್ಲಿ ತಗೊಂಡಿದ್ದು, ಇನ್ನೊಂದು ಇತ್ತೀಚೆಗೆ ತಗೊಂಡಿದ್ದು. ಮೋಸ್ಟ್ಲಿ ಹಾಲಿನ ಒಂದ್ ಕೆಲಸ ಮಾಡೋದು ಹೆಣ್ಮಕ್ಳು ಒಬ್ಬರೇ ಅನ್ಸ್ತಿದೆ. ಅಲ್ಲಿ ಮನೆ ಗುಡಿಸ್ತಾ ಇರ್ತೀವಿ, ಇಲ್ಲಿ ಅಡ್ಗೆ ಇಟ್ಟಿರ್ತೀವಿ, ಅಲ್ಲಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ತಿವಿ, ಇಲ್ಲಿ ಏನೋ ಮಾಡ್ತಾ ಇರ್ತೀವಿ. ಅದಕ್ಕೆ ನಮ್ಮನ್ನ ಸೂಪರ್ ವುಮೆನ್ಸ್ ಅಂತ ಕರೆಯೋದು. ಇನ್ನೊಂದು ಮದ್ವೆ ಆದ್ರೂ ಮಾಡ್ಕೋಪಿ, ಮನೆ ಕೆಲಸ ಕಷ್ಟ ಆಗ್ತಿತ್ತು ನನಗೆ. ಬರೀ ಮನೆ ಕೆಲ್ಸಕ್ಕೆ ಮಾತ್ರ ಮಾಡ್ಕೋ ಅಂತ ಹುಡುಗಿ ಸಿಗ್ತಾರ? ಒಬ್ಳಿಗೆ ಒಬ್ಳುತ್ತಾವೆ ಈ ಕಾಟ ಅಂದ್ರೆ ಕಾಟ ಕೊಡ್ತಾ ಇದ್ದೀನ? ಏನ್ ಕಾಟ? ಫೈಟ್ ಅಂತಾಳೆ. ಹೆಣ್ಮಕ್ಳು ಜೋರಾಗೆ ಇರ್ಬೇಕು, ಸಪ್ಪಗೆ ಇರ್ಬಾರ್ದು. ಹೊಡೆದ ತಿಂತಾಳೆ. ಹೆಂಗ ರಿವರ್ಸ್ ಅಂದ್ರೆ ಮಕ್ಕ ಹಂಗೆ ಹೊಡೆದ್ರೆ ಏಟ್ ತಿಂತಾಳೆ ಅಂತೆ. ನಮ್ಮ ಹತ್ರ ಅವೆಲ್ಲ ಇಲ್ಲ. ಗಾಂಧೀಜಿಯವರು ಒಂದು ಕೆನ್ನೆ ಹೊಡಿತಾರೆ, ಮತ್ತೊಂದು ಕೆನ್ನೆನ ತೋರಿಸಿ ಅಂತ ಹೇಳವ್ರೆ. ಅದು ಆವಾಗ. ಇವಾಗ ಒಂದು ಕೆನ್ನೆ ಹೊಡೆದ್ರೆ ನಾವ್ ಎರಡು ಕಣ್ಣಿಗೆ ರಪ್ಪ ಬರ್ಸ್ಬೇಕು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಈ ಕಾಲ ಚೇಂಜ್ ಆಗಿದೆ. ನಾವ್ ಒಂದ್ ಕೆಲೆ ಹೊಡೆದಿದ ತಕ್ಷಣ ಅವರು ಇನ್ನೊಂದ್ ಕೆಲೆ ತೋರ್ಸಕ್ ಅಷ್ಟಲ್ಲಿ ನಮ್ ಕತ್ತೆ ಕೊಯ್ದು ಬಿಟ್ಟಿರ್ತಾರೆ. ಅಷ್ಟ ಅಮಾಯಕರಾಗಿರ್ಬಾರ್ದು. ಮೊದ್ಲು ಅಮಾಯಕಳಾಗಿದ್ದೆ,
ಈಗ ಬುದ್ಧಿ ಕಲಿತೆ ಹೆಂಗಿರ್ಬೇಕು ಅಂತ ಗೊತ್ತಾಗೈತೆ ಫ್ರೆಂಡ್ಸ್. ಈಗ ಆದ್ರೆ ಇನ್ನೂ ಸ್ವಲ್ಪ ಕಲಿಬೇಕು. ಇಲ್ಲಿ ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮಧ್ಯೆ ಮಧ್ಯೆ ಒಂದೊಂದು ಹಣ್ಣು ಐತೆ ಫ್ರೆಂಡ್ಸ್, ಏನು ಅನ್ಕೋಬೇಡಿ. ಹೊಟ್ಟೆಗೆ ಹೋಗ್ತಿತ್ತಲ್ಲ ಅನ್ಬಿಟ್ಟು ಹಾಕೋಬಿಟ್ಟೆ. ಕರ್ಬೇವು, ಹಸಿಮೆಣಸಿನ್ಕಾಯಿ ಜಾಸ್ತಿ ತಗೊಂಡಿದ್ದೀನಿ. ಶಿವ ಉಪ್ಪಿಟ್ಟು ಅಂದ್ರೆ ಖಾರ ಜಾಸ್ತಿ ಇದ್ರೆ ತಿಂತೀನಿ ಅಂತ ಹೇಳ್ತು, ಅದಕ್ಕೋಸ್ಕರ ಈರುಳ್ಳಿ 2 ಹುಳಿ ಟೊಮೊಟೊ, ಕ್ಯಾರೆಟ್ ಮತ್ತೆ ಕ್ಯಾಪ್ಸಿಕಮು, ನಿಂಬೆಹಣ್ಣು ಒಂದು ಅರ್ಧ ಹುಳು, ಬಟಾಣಿ, ಕಡಲೆ ಬೀಜ, ರವೆ, ಎಣ್ಣೆ, ಸಾಸಿವೆ ಅವೆಲ್ಲ ಕಾಮನ್ ಆಗಿರ್ತವೆ ಫ್ರೆಂಡ್ಸ್. ಒಂದು ದೊಡ್ಡ ಬಾಣಲೆಯನ್ನು ಇಟ್ಕೋಬೇಕು. ಅದಕ್ಕೊಂದು ಸ್ವಲ್ಪ ಬೆಣ್ಣೆ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಕರೆದ್ರೆ ತುಪ್ಪ ಆಗ್ತಿತ್ತಲ್ಲ, ತುಪ್ಪದಲ್ಲಿ ರವೆನ ಹುರ್ಕೊಂಡ್ರೆ ಘಮ ಘಮ ತರ್ತೈತೆ ಉಪ್ಪಿಟ್ಟು ಅಂತ. ನಾನು ಇಲ್ಲೇ ಮಾಡಿದ ದೊಡ್ಡ ಮಿಸ್ಟೇಕ್ ಏನಂದರೆ ಸಣ್ಣ ರವೆ ಹಾಕೋ ಬದಲು ದೊಡ್ಡ ರವೆ ಹಾಕಿದೆ. ತುಂಬ ದಿನದಿಂದ ಇತ್ತಲ್ಲ ಉಪ್ಪಿಟ್ಟು ಮಾಡಿ ಖಾಲಿ ಮಾಡೋಣ ಅಂತ. ಶೀತರ ರವೆಯಲ್ಲಿ ನನಗೂ ಶಿವಾಗ ಇಬ್ಬರಿಗೂ ಉಪ್ಪಿಟ್ಟು ಇಷ್ಟ ಆಗಲ್ಲ. ವಾಯ್ಸ್ ಹೋಗ್ಬಿಟ್ಟಿದೆ ಏನು ಅನ್ಕೋಬೇಡಿ ಫ್ರೆಂಡ್ಸ್. ಮಾದೇಶ್ವರ ಬೆಟ್ಟಕ್ಕೆ ಹೋಗೋ ದಾರಿನಲ್ಲಿ ಸಿಕ್ಕಿ ಪಕ್ಕಿದ ನೀರೆಲ್ಲ ಕುಡ್ದು ಹಿಂಗಾಗೈತೆ. 1-2-3 ದಿನದಲ್ಲಿ ಸೆಟ್ ಆಗಿಬಿಡ್ತೈತೆ. ರವೆನ ಈ ಥರ ಸಣ್ಣದಾಗಿ ಊರಿನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಸೈಡಿಗೆ ತಗೊಂಡು ಅದೇ ಬಾಣಲಿಗೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಬಟಾಣಿ ಎಲ್ಲ ಫ್ರೈ ಆಗಬೇಕಲ್ಲ, ಅದಕ್ಕೋಸ್ಕರ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡು, ಕಡಲೆ ಬೀಜ ಹಾಕ್ಕೊಂಡು, ಕಡಲೆಬೇಳೆ, ಉದ್ದಿನ ಕಾಳು ಇವಿಷ್ಟೂ ಹಾಕ್ಕೋಬೋದು. ಇರೋದ್ರಲ್ಲಿ ಮಾಡೋಣ ಅಂದ್ಬಿಟ್ಟು ಕಡಲೆ ಬೀಜ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿನ ಹಾಕ್ಕೊಳ್ಳೋದ್ರಿಂದ ಜಾಸ್ತಿ ಬೇಳೆಗಳೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು. ಆಮೇಲೆ ಬಟಾಣಿ ಹಾಕಿದೆ, ಅದು ಬಾಂಬ್ ಸಿಡಿತಾ ಇತ್ತು. ಹಸಿ ಬಟಾಣಿ ಹಿಂಗೆ ಸಿಡಿತೈತೆ ಅಂತ ಅನ್ನಿಸ್ತಿದೆ. ನಿನ್ನೆ ಚಿತ್ರಾನ್ನದಲ್ಲಿ ಸಹ ಹಂಗೆ ಆಗಿತ್ತು. ಆಮೇಲೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡೆ. ಒಣಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರ್ತಾ ಇತ್ತು, ಮರ್ತೆ ಅಂತ ಅನ್ನಿಸ್ತೈತೆ. ಆಮೇಲೆ ಇವಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಹಸಿ ಬಟಾಣಿ ಬೇಯ್ತೈತೋ ಇಲ್ಲ ಅಂತ ಒಂದೇ ತಲೆನೋವಿತ್ತು. ಆದರೆ ಚಿತ್ರಾನ್ನದಕ್ಕಾಗಲಿ ಈ ಥರ ಉಪ್ಪಿಟ್ಟಿಗಾಗಲಿ ಬೇಗ ಬೇಯ್ತೈತೆ. ಆಮೇಲೆ ಕರ್ಬೇವು ಸೊಪ್ಪನ್ನು ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಆಲೂಗಡ್ಡೆ ಹಾಕಿದ್ರೆ ಉಪ್ಪಿಟ್ಟಿಗೆ ತುಂಬ ಚೆನ್ನಾಗಿರ್ತೈತೆ, ಬಟ್ ನಮ್ಮ ಮನೇಲಿ ಬಳಸ್ತಾ ಇಲ್ಲ. ಆಮೇಲೆ ಕ್ಯಾಪ್ಸಿಕಮ್ಮು, ಈರುಳ್ಳಿ ಒಟ್ಟಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ತರಕಾರಿಗಳೆಲ್ಲ ಹಾಕಿ ಉಪ್ಪಿಟ್ಟು ಮಾಡೋದ್ರಿಂದ ರುಚಿಯಾಗಿರ್ತೈತಲ್ಲ. ಯಾರು ತಿನ್ನಲ್ಲ ಅಂತ ಹೇಳ್ತಾರೆ ಅವರೆಲ್ಲ ಚಪ್ಪರಿಸ್ಕೊಂಡು ತಿನ್ನಬೇಕು, ಹಂಗಿರ್ತೈತೆ. ಅದಕ್ಕೋಸ್ಕರ ಈ ಟಿಪ್ನ ಫಾಲೋ ಮಾಡ್ತಾ ಇದ್ದೀನಿ. ಆಮೇಲೆ ಒಂದು ಹುಳಿ ಟೊಮೊಟೊ ಹಾಕಬೇಕು. ಯಾರಿಗೆ ಈ ಥರ ಇಷ್ಟ ಆಗ್ತಿದ್ದಲ್ಲ ಗೊತ್ತಿಲ್ಲ, ನನಗೆ ಉಪ್ಪಿಟ್ಟಲ್ಲಿ ಟೊಮೊಟೊ ಜಾಸ್ತಿ ಇದ್ದರೆ ರುಚಿಯಾಗಿರ್ತೈತೆ. ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಜಾಸ್ತಿ ಹಾಕಿ ಮಾಡಿಕೊಂಡ್ರೆ ತಿನ್ನೋಕ್ಕೆ ಚೆನ್ನಾಗಿರ್ತೈತೆ. ರವೆ ಇದ್ರೆ ಚೆನ್ನಾಗಿರಲ್ಲ. ಇವಿಷ್ಟನ್ನು ಫ್ರೈ ಆದಮೇಲೆ ಸಬ್ಬಕ್ಕಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಸಬ್ಬಕ್ಕಿ ಸೊಪ್ಪು ಹಣ್ಣಾಗಿರೋದಲ್ಲ ಫ್ರೆಂಡ್ಸ್, ಇಟ್ಟಿರೋ ಜಾಗದಲ್ಲೇ ಇಟ್ಟು ಹಂಗಾಗಿರೋದು. ತುಂಬ ದಿನ ಸ್ಟಾಕ್ ಇಟ್ಕೊಂಡ್ರು ಹಣ್ಣಿಗೆ ಬರ್ತೈತೆ. ಅದು ಹಣ್ಣಿಗೆ ಬಂದಿಲ್ಲ, ಫೋರ್ಸ್ಫುಲಿ ಫ್ರಿಜ್ಜು ಹಣ್ಣು ಮಾಡೈತೆ ಅಷ್ಟೇ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾನೇ ಇರಬೇಕು. ಈ ಸೊಪ್ಪು 2-3 ನಿಮಿಷಕ್ಕೆ ಫ್ರೈ ಆಗಿಬಿಡ್ತೈತೆ. ಆಮೇಲೆ ತಣ್ಣೀರು ಬೇಕಾದ್ರೆ ಹಾಕೋಬೋದು, ಬಿಸಿನೀರು ಕಾಯಿಸಿಟ್ಟು ಹಾಕೋಬೋದು. ಬಿಸಿನೀರು ಕಾಯಿಸಿಟ್ಟು ಹಾಕೊಂಡ್ರೆ ಬೇಗ ಅಡುಗೆ ಆಗ್ತೈತೆ. ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ರವೆ ಹಾಕಿದ್ದೀನಿ. ಉಪ್ಪು ಹಾಕಿದ್ದೀನಿ ಫ್ರೆಂಡ್ಸ್, ಅದು ಸ್ಕಿಪ್ ಆಗಿಬಿಟ್ಟಿದೆ. ಈ ರವೆ ಒಂದು ಸ್ವಲ್ಪ ಬೇಯಕ್ಕೆ ಟೈಮ್ ತಗೊಳ್ತೈತೆ. ಅರ್ಧ ಬೆಂದಮೇಲೆ ನಿಂಬೆ ರಸ ಅರ್ಧ ಹೋಳು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಆಮೇಲೆ ಇದನ್ನು ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ಬೇಗ ಬೇಯ್ತೈತೆ ಅಂತ ಮುಚ್ಚಿಟ್ಬಿಟ್ಟು ಲೋ ಫ್ಲೇಮಲ್ಲಿ 2 ನಿಮಿಷ ಬಿಟ್ಟೆ ಅಷ್ಟೇ. ಕರೆಕ್ಟಾಗಿ ಬಂದಿತ್ತು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಸೂಪರ್ ಡೂಪರಾಗಿ ತರಕಾರಿ ಉಪ್ಪಿಟ್ಟು ಅಂತಾದರೂ ಕರಿಬೋದು, ಸಬ್ಬಕ್ಕಿ ಸೊಪ್ಪು ಉಪ್ಪಿಟ್ಟು ಅಂತಾದರೂ ಕರಿಬೋದು. ಯಾವುದೋ ಒಂದು ಎರಡರಲ್ಲಿ ನಿಮ್ಗೆ ಯಾವ ಹೆಸರು ಇಷ್ಟ ಅದನ್ನು ಚೂಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಟಮು ಯಾಕೆ ಬಿಸಿಲಲ್ಲಿ ಮಲಗಿದ್ಯಾ? ಬೇಸಿಗೆ ಅಂತ ಗೊತ್ತಾಗ್ತಾ ಇಲ್ವಾ ನಿನಗೆ? ವೈ ಸ್ಯಾಡ್ ಯಾ? ತಾಮ ಹಿಂಗೆ ಹೋಗಿದ್ಮೇಲೆ ಇಲ್ಲೇ ನಿಂತಿದ್ರೆ ನನಗೆ ಮನೆ ಮರಿದಿಲ್ಲ ಅಂತ ನೀವು ಹೋಗಿದ್ದೀರಾ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ನನ್ನ ಕೆಲಸ ನಾನು ಮಾಡ್ಕೊಳ್ಳೋಣ ಅಂತ ಹೋದೆ. ಮೊದಲು ಬೆಡ್ಶೀಟ್ಗಳನ್ನ ಒಗ್ದು ಹಿಂಡಾಕೊಳ್ತಾ ಇದ್ದೀನಿ. ಅಡುಗೆ ಮಾಡ್ತಾನೆ ಇಷ್ಟು ಬಟ್ಟೆಗಳನ್ನ ಒಗ್ದಾಕೊಬಿಟ್ಟೆ ಫ್ರೆಂಡ್ಸ್. ಅಂದರೆ ಮಿಷಿನ್ ಒಗ್ದಿದ್ದು ಸುಮ್ಮನೆ ನಾನು ಒಕ್ಕೊಂಡೆ ಅಂತ ಸ್ಕೋಪ್ಗಳೆಲ್ಲ ಕೊಡ್ತಾ ಇರ್ತೀನಿ. ಆಗಾಗ ಈ ಥರ ತೆಳ್ಳಗಿರೋ ಬೆಡ್ಶೀಟ್ಗಳು ಎತ್ಕೊಂಡು ಹೋಗೋಕ್ಕೆ ಮಾದೇಶ್ವರ ಬೆಟ್ಟಗೆ ತೆಳ್ಳಗೆ ಬಾರೆ ಇಲ್ದಿರ ಇರ್ತವೆ ಅಂದ್ಬಿಟ್ಟು ಎತ್ಕೊಂಡು ಹೋದ್ವಿ. ಬಟ್ ಸಿಕ್ಕಾಪಟ್ಟೆ ಚಳಿ ಇತ್ತು. ಈ ಬೆಡ್ಶೀಟ್ ಏನಕ್ಕೂ ಸಾಲಿಲ್ಲ ನಮಗೆ. ಆದರೆ ವಿಧಿ ಇಲ್ದಿರ ಇದೇ ಬೆಡ್ಶೀಟ್ಗಳೇ ಎತ್ಕೋಬೇಕು ನಾವು. ಬಟ್ಟೆಗಳೆಲ್ಲ ನೀಟಾಗಿ ವಾಶ್ ಮಾಡಿ ಇಕ್ಕೋಬಿಟ್ಟೆ. ಯಾಕಂದರೆ ಸಡನ್ನಾಗಿ ನಾನು ಹೋಗ್ಬಿಟ್ಟು ಬಂದು ರಾಶಿಗಟ್ಟಲೆ ಬಟ್ಟೆ ನೋಡಿದ್ರೆ ಇಲ್ಲೇ ಮಾದೇಶ್ವರ ಬೆಟ್ಟ ನೋಡ್ದಂಗೆ ಆಗ್ಬಿಡ್ತೈತೆ, ತಲೆ ಸುತ್ತ ಬಂದ್ಬಿಡ್ತೈತೆ ಅಂತ ಅಂದ್ಬಿಟ್ಟು ನಾವು ಹೆಣ್ಮಕ್ಳು ಹಿಂಗೇನೆ ಎಲ್ಲರ ಹೊರಗಡೆ ಹೋಗ್ಬೇಕಾದ್ರೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಹೋಗ್ತೀವಿ, ಬಂದಾಗ ಆರಾಮಾಗಿರ್ತೈತೆ ಅಂತ. ಆದರೆ ಬಂದಾಗ ಆರಾಮಾಗಿರಲ್ಲ, ಅದಕ್ಕೆ ಡಬಲ್ ಕೆಲಸ ನಮ್ಮ ಮನೇಲಿ ಕಾದೇ ಇರ್ತೈತೆ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಹೆಣ್ಮಕ್ಳು ಹುಟ್ಟಿದ್ಮೇಲೆ ಇದನ್ನೆಲ್ಲ ನಾವು ಅನ್ಭವಿಸ್ಲೇಬೇಕಾಗ್ತೈತೆ. ಅದಕ್ಕೆ ನಾನು ಜಾಸ್ತಿ ಟ್ರಿಪ್ಗಳೆಲ್ಲ ಹೋಗೋಕ್ಕೆ ಇಷ್ಟಪಡಲ್ಲ ಈ ವ್ಯವಸ್ಥೆಗೋಸ್ಕರ. ಮೇಲೆ ಈಗ ಅದ್ರ ರಿಟರ್ನ್ ಹಂಗೆ ಬಚ್ಚೆ ಐತೈತೆ ಕೆಳಗೆ ಪಾಟ್ ಕೆಳಗೆ ತೊಳ್ಳು ಅದನ್ನ ಆ ಕಡೆ ತೊಳ್ಳು ಹಾಗೆ ಅಲ್ಲೇ ಡಾಕ್ಟರ್ ನೀನು ಮನೆ ಬಾಗ್ಲೇ ನಾವು ಕೂಲಿಂಗೆ ಬಂದಿಲ್ಲ ಅಲ್ಲ ನಾವೇನು ಬಿಕಾರಿ ನನ್ನ ಮಕ್ಕಳಲ್ಲ ನಾವು ಹಾವನ್ನ ಕೋಳಿ ಓಡಿಸ್ದಂಗೆ ಓಡಿಸ್ತಾವ್ರಿ ಫ್ರೆಂಡ್ಸ್. ಇದು ತೊಳೆ ಹಾಕೊಂಡ್ರಲ್ಲೇ ತೊಲೆ ತೊಲೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಅದು ನನ್ನ ಜೊತೆ ಪಾತ್ರೆ ತೊಳೆಯಕ್ಕೆ ಬಂದಿರೋದು. ನೀರು ಮನೆಗೆ ಬರ್ತಾ ಆಯಿತು, ಅಷ್ಟರಲ್ಲಿ ನೋಡಿಕೊಂಡ್ರು. ತುಂಬ ದೊಡ್ಡದಾಗಿತ್ತಲ್ಲ, ಸರಿ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ಓಕೆ ಫ್ರೆಂಡ್ಸ್, ಬೆಡ್ ಕವರ್ ಕ್ಲೀನ್ ಮಾಡಿ, ಬೆಡ್ ಕವರ್ ಚೇಂಜ್ ಮಾಡಿ, ಮನೆಯೆಲ್ಲ ಒರೆಸಿದಾಯಿತು. ಈಗ ಒಂದು ಸ್ವಲ್ಪ ಪಾತ್ರೆ ಇದೆ, ತೊಳೆದ್ಬಿಟ್ಟು ಮುಂದಿನ ಕೆಲಸ ನೋಡಬೇಕು.
ಮಾದೇಶ್ವರ ಬೆಟ್ಟ ಇಲ್ಲೇ ಕಾಣಿಸ್ತೈತೆ ನನಗೆ. ದೇವ್ರು ಇಲ್ಲೇ ದರ್ಶನ ಆಗ್ತೈತಿ ಕೆಲಸಗಳಲ್ಲೇ. ಯಪ್ಪ ಕೆಲಸ ಎಲ್ಲ ಮುಗೀತು. ಇವಾಗ ತಾನೇ ಒಂದು ನ್ಯೂಸ್ ಹೇಳ್ತು ಶಿವ. ನನ್ನ ಕೋಪಕ್ಕೆ ಎಷ್ಟು ಕೋಪ ಬಂತು, ಕೋಪಕ್ಕೆ ಕೋಪ ಬಂದಿಲ್ಲ. ಕೋಪ ಬಂದ್ಬಿಟ್ಟೆ, ಒಂದು 5 ನಿಮಿಷ ರೆಸ್ಟ್ ತಗೊಳಕ್ ಹೋಗ್ಬಿಟ್ಟೆ. ತಲೆಯೆಲ್ಲ ಬಿಸಿ ಆಗೋಯ್ತು. ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಎಲ್ಲರೂ ಶುಕ್ರವಾರ ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ತಾರೆ ಹೊರಡಕ್ಕೆ ಅಂತೇಳಿ. ಇಲ್ಲ, ನಮ್ಮ ಕಡೆ ಶನಿವಾರ ಅಂತೂ. ಇವತ್ತು ಗುರುವಾರ. ಈಗ ಎಷ್ಟು ಕೆಲಸ ಉಳ್ದೈತೆ. ಪರವಾಗಿಲ್ಲ, ಇದೆಲ್ಲ ಹೆಂಗೋ ಮಾಡ್ಕೊಳ್ತೀನಿ. ನಾನು ನಾಳೆ ಬೆಳಗ್ಗೆನೆ ಹೊರಟು ಊರಿಗೆ ಹೋಗೋಷ್ಟರಲ್ಲೇ ಶಿವ ಹಂಗಿಂಗಂದ್ರು 12 ಗಂಟೆ ಆಗೇ ಆಗ್ತೈತೆ ಊರಿಗೆ ಹೋಗೋಷ್ಟರಲ್ಲಿ. ನಾವು ಬಿಸಿಲಲ್ಲಿ ಹೆಂಗ್ ಜರ್ನಿ ಮಾಡೋದು? ಈ ಮನುಷ್ಯನ್ಗೆ ಅರ್ಥನೇ ಆಗದೆ. ಅಯ್ಯೋ ದೇವ್ರೆ, ಬಡ್ಕೊಂಡು ಸಾಕಾಯ್ತು ಫ್ರೆಂಡ್ಸ್. ಅದಕ್ಕೆ ಊಟ ಮಾಡಕ್ ಬಂದೆ ಫ್ರೆಂಡ್ಸ್. ನನಗೆ ಉಪ್ಪಿಟ್ಟು ಸೇರಲ್ಲ. ನನಗೆ ಹಿಂಗಿದ್ರು ನಾನು ಸಣ್ಣ ರವೆ ಹಾಕಿ ಮಾಡ್ಬಿಡ್ಬೇಕಾಗಿತ್ತು. ನಾನು ಚೆನ್ನಾಗೈತೆ ಟೇಸ್ಟ್. ಏನೋ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಟೇಸ್ಟ್ ನೋಡ್ದೆ ಚೆನ್ನಾಗೈತೆ. ಬಟ್ ನನಗೆ ಏನೇ ತಿಂದ್ರು ಅನ್ನ ಇರಲೇಬೇಕು. ಚಪಾತಿ ಮಾಡಿದ್ದೀನ, ಉಪ್ಪಿಟ್ಟು ಮಾಡಿದ್ದೀನ, ನನಗೆ ಅನ್ನ ಜಾಸ್ತಿ ತಿನ್ಬೇಕು ಅನ್ನಿಸ್ತೈತೆ. ಅದಕ್ಕೆ ತಂಗಳ ಸಾಂಬಾರು ಸ್ವಲ್ಪ ಬೇಳೆ ಸಾರು ಐತೆ, ಆದರೆ ಅದನ್ನ ತಿನ್ನಲ್ಲ ನಾನು. ನಂದೇ ಸ್ಪೆಷಲ್ ರೆಸಿಪಿ ಇದೆ. ತುಂಬಾ ದಿನ ಆದ್ಮೇಲೆ ಆ ರೆಸಿಪಿನ ತಿನ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದು ಯಾವ ರೆಸಿಪಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಈಗ ನಾನ್ ಮಾಡ್ತಾರೋ ಸ್ಪೆಷಲ್ ರೆಸಿಪಿಗೆ ಒಂದು ಟೊಮೊಟೊ, 1-2 ಹಸಿಮೆಣಸಿನಕಾಯಿ ಬೇಕು. ಇವುಗಳನ್ನ ಸುಟ್ಕೋಬೇಕು. ಇದ್ರ ಜೊತೆಗೆ ಬದನೆಕಾಯಿ ಆಗ್ಲಿ ಬೆಂಡೆಕಾಯಿ ಆಗ್ಲಿ ಎರಡರಲ್ಲಿ ಒಂದಿದ್ರೆ ಸುಟ್ಕೊಂಡು ತಿಂದ್ರೆ ಸೂಪರ್ ಆಗಿರ್ತೈತೆ. ಬಟ್ ಅವೆರಡು ಇಲ್ಲ. ಅದಕ್ಕೆ ಟೊಮೊಟೊ ಹಸಿಮೆಣಸಿನಕಾಯಿ ಎರಡರೇ ಮಾಡ್ತೇವೆ. ಖಾರ ತಿಂದು ಎಷ್ಟು ದಿನ ಆಯ್ತು ಫ್ರೆಂಡ್ಸ್. ನಾನು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಟೊಮೊಟೊ ಸುಟ್ರೆ ಅಳು ಬಂದೇ ಬರ್ತಿತ್ತಲ್ಲ ಫ್ರೆಂಡ್ಸ್. ಟೊಮೊಟೊಗೂ ನೋವು ಆಗ್ತಿದೆ ಅಂತ ಗೊತ್ತಾಯ್ತು. ಅಳಬೇಡ ಸುಮ್ಮನೆ 5 ನಿಮಿಷ ಅಡ್ಜಸ್ಟ್ ಮಾಡ್ಕೊ. ಹಸಿಮೆಣಸಿನಕಾಯಿ 2 ಸುಟ್ಕೋಬೇಕು. ಇವೆರಡು ಸುಟ್ಕೊಂಡು ಹಸಿಮೆಣಸಿನಕಾಯಿ ಟೊಮೊಟೊನ ಸಿಪ್ಪೆ ಎಲ್ಲ ತೆಕ್ಕೋಬೇಕು. ಟೊಮೊಟೊ ಹಿಂಗೆ ಹಾಕೋಬೇಕು. ಕೊತ್ತಂಬರಿ ಸೊಪ್ಪು ಮಾತ್ರ ಇರಲೇಬೇಕು. 3 ಬೆಳ್ಳುಳ್ಳಿ. ಇದ್ರಲ್ಲಿ ಮುದ್ದೆ ತಿನ್ಬೇಕು. ಸೂಪರ್ ಆಗಿರ್ತದೆ. ತಂಗಳು ಮುದ್ದೆ ಇದೆ, ತಿಂದಾಕ್ಬಿಡ್ತಿದೆ. ಇವಿಷ್ಟನ್ನು ಚೆನ್ನಾಗಿ ಕ್ಯೂಚ್ಕೋಬೇಕು ಫ್ರೆಂಡ್ಸ್. ಇದ್ರ ಮುಂದೆ ನಾನ್ ವೆಜ್ ಸಹ ವೇಸ್ಟ್ ಫ್ರೆಂಡ್ಸ್. ಅಷ್ಟು ಟೇಸ್ಟ್ ಇರ್ತೈತೆ. ನನಗೆ ಸಖತ್ ಫೇವ್ರೆಟ್ಟು. ಇದ್ರ ಜೊತೆಗೆ ಆಲೂಗಡ್ಡೆ ಚಿಪ್ಸು ಇಲ್ಲ ಆಮ್ಲೆಟ್, ಇವೆರಡೇ ಮ್ಯಾಚ್ ಆಗೋದು. ಚಿಕನ್ ಫ್ರೈ ಆದ್ರೂ ಓಕೆ. ದೇವ್ರಿಗೆ ಹೋಗ್ಬೇಕು ಹೆಂಗೆಲ್ಲ ಹೇಳ್ತಾ ಇದೀನಿ ನೋಡಿ ಫ್ರೆಂಡ್ಸ್. ಜಸ್ಟ್ ಕಾಂಬಿನೇಷನ್. ಯಾರು ಟ್ರೈ ಮಾಡಿದ್ರೆ ಸೂಪರ್ ಆಗಿರ್ತೈತೆ. ಬೆಡ್ ಮೇಲೆ ಕುತ್ಕೊಂಡಿದ್ದೀನಿ ಅಂತ ಏನು ಅನ್ಕೋಬೇಡಿ ಫ್ರೆಂಡ್ಸ್. ನನಗೆ ಬಿಟ್ರೆ ಇಲ್ಲೇ ಬಿದ್ದೋಗ್ತೀನಿ ಆ ಥರ ಐತೆ ಮೈ ಕೈಲ. ಮನೆ ಕೆಲಸ ಅಂದ್ರೆ ಸುಮ್ಮನೆ ಅಲ್ಲ ಫ್ರೆಂಡ್ಸ್. ನಾನು ಡೀಟೇಲ್ ಆಗಿ ತೋರಿಸ್ತಲ್ಲ. ಧೂಳುಗಳು ಅವು ಇವು ಕ್ಲೀನ್ ಮಾಡೋಷ್ಟರಲ್ಲಿ ಸೂಪರ್. ಏನೋ ಸಿಗ್ನಲ್ಲು? ಬನ್ನಿ ಸಾರ್. ಅದವನ್ನ ಫೇವ್ರೆಟ್ ಪ್ಲೇಸು. ಮಲ್ಕೋ, ತಣ್ಣಗೈತಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಒಂದು ಕೆಲಸ ಮಾಡ್ಬೇಕು ಅಂತಿದ್ದೀನಿ ನಾನು. ಪೇಂಟ್ಗಳೆಲ್ಲ ತರಿಸಿಟ್ಕೊಂಡಿದ್ದೆಲ್ಲ ಹೊಸ ಡಿಸೈನ್ ಮಾಡೋಣ ಅಂತ. ಹಿಂಗಿದ್ರು ನಮಗೆ ಹೊಸಲು ಬಂದೈತೆ. ಇದೇ ಚೆನ್ನಾಗೈತೆ ಹಿಂಗಿದ್ರು ನಾನು. ಆದ್ರೆ ನನಗೆ ಅರ್ಶಿನ ಕುಂಕುಮ ಆ ಥರ ಎಲ್ಲ ನೋಡೋಕೆ ಇಷ್ಟ ಬಾಗಲ್ನ. ಅದಕ್ಕೆ ಇದಕ್ಕೊಂದು ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತಿದ್ದೀನಿ. ಯಾವತ್ತೂ ಮಾಡಲಿಲ್ಲ. ಅರ್ಶಿನ ಕುಂಕುಮದಲ್ಲಿ ಮಾಡಿದ್ದೀನಿ, ಪೇಂಟಲ್ಲಿ ಯಾವತ್ತೂ ಮಾಡಲಿಲ್ಲ. ಹೆಂಗೆ ಬರ್ತಿದೆ ಏನು ನೋಡೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೆ ಇಲ್ಲಿ ಉಳಿದಿರೋ ಸ್ವಲ್ಪ ಕೆಂಪು ಪೇಂಟು, ವೈಟ್ ಪೇಂಟು ಮತ್ತು ಇದು ಯೆಲ್ಲೋ ಕಲರ್ ಪೇಂಟು ಇಷ್ಟು ತಗೊಂಡಿದ್ದೀನಿ. ಇವು 3ರಲ್ಲಿ ಏನೋ ಒಂದು ಪ್ರಯೋಗ ಮಾಡ್ತೀನಿ. ಇದು ಬ್ರಷ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸೀಮೆಣ್ಣೆ ಫ್ರೆಂಡ್ಸ್. ಈ ಕಲರ್ ಐತೆ ಫ್ರೆಂಡ್ಸ್. ಇದನ್ನು ಪೂರ್ತಿ ಹೊಡೆದ್ಬಿಡ್ತೀನಿ. ಇದ್ರ ಮೇಲೆ ಡಿಸೈನ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರ್ತೈತೆ. ಇಲ್ಲ ಇದ್ರ ಮೇಲೆ ಅರಿಶಿನ ಕುಂಕುಮ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅನ್ಕೋತೀನಿ. ಅದಕ್ಕೆ ಪೂರ್ತಿ ಈ ಕಲರ್ ಹೊಡೆದ್ಬಿಡ್ತೀನಿ. ಅಲ್ಲ, ನಾಳೆನೇ ಮಾದೇಶ್ವರ ಬೆಟ್ಟಕ್ಕೆ ಹೋಗಬೇಕು. ಅದರಲ್ಲಿ ಇದೆಲ್ಲ ಬೇಕಿತ್ತಾ ಅಂತ ನಿಮಗೂ ಅನ್ನಿಸ್ತಿತ್ತಾ ಫ್ರೆಂಡ್ಸ್? ನನಗೂ ಅನ್ನಿಸ್ತು. ನನಗೆ ತಲೆ ಬಿಸಿ ಬಂದ್ಬಿಡ್ತು. ನಾಳೆನೇ ಹೋಗಬೇಕು ಅಂತ ಪ್ಲಾನ್ ಮಾಡಿದ ತಕ್ಷಣನೇ, ಅಂದರೆ ನಾಳೆದು ಹೋಗೋಣ ಅಂತ ಶಿವ ಹೇಳಿದ್ದು. ಇವತ್ತೆಲ್ಲ ಕೆಲಸ ಮುಗಿಸ್ಕೊಂಡು ನಾಳೆ ರೆಸ್ಟ್ ಮಾಡಿ ನಾಳಿದ್ದು ಜರ್ನಿ ಮಾಡೋಕ್ಕೆ ಚೆನ್ನಾಗಿರ್ತೈತೆ ಅಂತ ಅಂದ್ಕೊಂಡೆ. ಸಡನ್ನಾಗಿ ಬಂದ್ಬಿಟ್ಟು ನಾಳೆನೇ ಹೊರಡಬೇಕು ಅಂತ ಅಂದಿದ ತಕ್ಷಣ ನನಗೆ ಕೋಪನೇ ಬಂದ್ಬಿಡ್ತು. ಸಣ್ಣದಾಗಿ ಜಗಳ ಸಹ ಆಯಿತು ಶಿವನ ಮಧ್ಯೆ. ಮೊದಲೇ ಯಾಕೆ ಹೇಳಿಲ್ಲ ಹಂಗೆ ಹಿಂಗೆ ಅಂತಲ್ಲ. ಅದು ಮೈಂಡ್ಸೆಟ್ಟಿಂದ ಹೊರಗಡೆ ಬರಬೇಕಾದ್ರೆ ನಾನು ಈ ಥರ ಕೆಲಸಗಳು ಮಾಡ್ತೀನಿ, ಡ್ರಾಯಿಂಗು ಅದು ಇದು ಎಲ್ಲ. ಇಲ್ಲಾಂದ್ರೆ ಸೈಲೆಂಟಾಗಿ ಮಲಗ್ಬಿಡ್ತೀನಿ. ಜಪ್ಪ ಅಂತೂ ಜಗ್ಗಲ್ಲ ನಾನೊಂದು ವಾರ. ಅದಕ್ಕೋಸ್ಕರ ಮಾದೇಶ್ವರ ಬೆಟ್ಟಕ್ಕೆ ಹೋದಾಗ ಇದೆಲ್ಲ ಆಗಬಾರ್ದು ಅಂತ ಅಂದ್ಬಿಟ್ಟು ಪೇಂಟ್ ಮಾಡಕ್ಕೆ ಕೂತ್ಕೊಂಡೆ. ಇದೊಂಥರ ಮೆಡಿಟೇಷನ್ ಫ್ರೆಂಡ್ಸ್ ನನಗೆ. ಜಗಳಗಳಾದಾಗ ಅದು ಇದು ಆದಾಗ ಈ ಥರ ಪೇಂಟ್ ಹೊಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನನಗನ್ನಿಸ್ತು ಈ ಥರ ಹೊಸ್ಲಿಗೆ
ಪೂರ್ತಿ ಯೆಲ್ಲೋ ಕಲರೇ ಹೊಡಿಬೇಕಾಗಿತ್ತು ಅಂತ ಯೆಲ್ಲೋ ಕಲರ್ನ ಯಾಕೆ ಉಳಿಸ್ಕೊಂಡೆ ಅಂತಂದರೆ ತುಳಸಿ ಪಟ್ಗೆ ಸುತ್ತಲೂ ಯೆಲ್ಲೋ ಕಲರ್ ಹೊಡೆಯೋಣ ನೋಡೋಕೆ ಚೆನ್ನಾಗಿ ಕಾಣಿಸ್ತಿದೆ. ಇದಕ್ಕೆ ಈ ಥರ ಬ್ರೌನ್ ಕಲರ್ ಹೊಡೆದು ಡೆಕೋರೇಷನ್ ಮಾಡೋಣ ಅಂತ ಅನ್ಕೊಂಡೆ. ಹಳದಿ ಕಲರ್ ಬೇರೆ ಚಿಕ್ಕ ಚಿಕ್ಕ ಡಬ್ಬಿನಲ್ಲಿ ತಂದಿತ್ತು ಶಿವ, ಸಾಲ್ದಿರ ಆಗ್ಬಿಡ್ತಿತ್ತೆ ಹೊಸ್ಲಿಗೆ ಹೊಡೆದ್ರೆ ಆಮೇಲೆ ಬೇರೆ ಡಿಸೈನ್ಗಳಿಗೆ ಸಾಲ್ದಿರ ಆಗ್ಬಿಡ್ತಿತ್ತು ಅಂದ್ಬಿಟ್ಟು ಈ ಥರ ಪ್ಲಾನ್ ಮಾಡಿದೆ. ನೆಕ್ಸ್ಟ್ ಟೈಮು ಇದ್ರ ಮೇಲೆ ಯೆಲ್ಲೋ ಕಲರ್ ಹೊಡಿಬೇಕು ಅಂತ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ಆ ಕಡೆ ಗೋಡೆಗೆ ಅರ್ಶಿನ ಕುಂಕುಮ ಇಟ್ಟೇ ಇಡ್ತೀನಲ್ಲ, ಅಲ್ಲೂ ಈ ಥರ ಯೆಲ್ಲೋ ಕಲರೇ ಹೊಡ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ. ಯಾಕೆ ಈ ಥರ ಹೊಡ್ಕೊಳ್ತಾ ಇದ್ದೀನಿ ಅಂತಂದರೆ ನಾನು ಅರ್ಶಿನ ಕುಂಕುಮ ಇಟ್ಟು ಮಾರೇ ದಿನ ನೋಡಿದ್ರೆ ಅರ್ಶಿನ ಕುಂಕುಮ ಇಟ್ಟಂಗೆ ಕಾಣಿಸಲ್ಲ, ಒಂಥರ ಗೋಡೆಗೆ ಇಟ್ಟರೆ ಹಂಗೆ ಅಲ್ವಾ ಫ್ರೆಂಡ್ಸ್, ಕಾಣಿಸಲ್ಲ ಚೆನ್ನಾಗಿ. ಅದಕ್ಕೆ ಈ ಥರ ಅರ್ಶಿನ ಕುಂಕುಮದಲ್ಲೆಲ್ಲ ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನ ಇಟ್ಬಿಟ್ಟು ನಾನು ಅರ್ಶಿನ ಕುಂಕುಮ ಇಡಲ್ಲ ಇನ್ಮೇಲೆ ಅಂತಲ್ಲ, ಇದ್ರ ಮೇಲೆ ಅರ್ಶಿನ ಕುಂಕುಮ ಇಡೋಣ ಅಂತ. ಆವಾಗ ನಾನು ಯಾವತ್ತಾದ್ರೂ ಅರ್ಶಿನ ಕುಂಕುಮ ಇಟ್ಟಿಲ್ಲ ಅಂದ್ರೂ ಇರ್ತಾವಲ್ಲ ಫ್ರೆಂಡ್ಸ್ ಹೆಣ್ಮಕ್ಳು ಪ್ರಾಬ್ಲಮ್ಗಳು, ಅವಾಗ ನಾವು ಹೊಸ್ಲು ಅರ್ಶಿನ ಕುಂಕುಮ ಏನು ಮುಟ್ಟಬಾರ್ದು, ಆವಾಗಲೂ ಸಹ ಅರ್ಶಿನ ಕುಂಕುಮ ಇಟ್ಟಂಗೆ ಕಾಣಿಸ್ತಾ ಇರ್ತದೆ, ಮನೆ ಲಕ್ಷಣವಾಗಿರ್ತೈತೆ ಅಂದ್ಬಿಟ್ಟು ಈ ಥರ ಟಿಪ್ನ ಫಾಲೋ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಅರ್ಶಿನ ಕುಂಕುಮ ಸಹ ಇಡಬೇಕು. ನಾವೇನೇ ಪೇಂಟ್ ಹೊಡೆದ್ರೂ ಅರ್ಶಿನ ಕುಂಕುಮ ಇಟ್ಟರೆ ಮನೆಗೆ ಬಾಗಿಲಿಗೆಲ್ಲ ಒಳ್ಳೇದು, ಲಕ್ಷಣ ಕೂಡ. ಈ ಕಡೆನೂ ಸಹ ಹಿಂಗೆ ಹೊಡ್ಕೊಳ್ತಾ ಇದ್ದೀನಿ. ಇದೆಲ್ಲ ನೋಡೋಕ್ಕೆ ಸಿಂಪಲಾಗಿ ಕಾಣಿಸ್ತೈತಲ್ಲ ಫ್ರೆಂಡ್ಸ್, ಇದು 4 ಅವರ್ ಟೈಮ್ ತಗೊಂತು, ಸೊಂಟ ಬಿದ್ದೋಯ್ತು ನನಗಂತೂ. ಸುಮ್ಮನೆ ಇಲ್ಲಾರ್ದಿರ ಇರವೇ ಬಿಟ್ಕೊಳ್ಳೋದು ಅಂದರೆ ಇದೇ ಇರಬೇಕು ಅಂತ ಅನ್ನಿಸ್ತು. ಅಷ್ಟೇ ನಮ್ಮ ಟಾಮು ಆಚೆ ಹೋಗ್ತೀನಿ ಅಂದ, ನನ್ನ ಡಿಸೈನ್ಗಳು ನೋಡೋಕ್ಕಾಗ್ದಿರ ತಲೆ ಸುತ್ತ ಬಂದುಬಿಟ್ಟು ಅವ್ನು ಆಚೆ ಕಳಿಸ್ಬಿಟ್ಟು ಮತ್ತೆ ನನ್ನ ಕೆಲಸನ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಈ ಥರದ್ದೆಲ್ಲ ಕಷ್ಟ ಅನ್ನಿಸ್ತ್ರೂ ನಮಗೆ ತುಂಬ ಖುಷಿ ಆಗ್ತೈತೆ. ಹೆಣ್ಮಕ್ಳಂದ್ರೇ ಹಿಂಗೆ ಮನೆ ಡೆಕೋರೇಷನ್ ಮಾಡೋದೇ ಅವ್ರಿಗೆ ದೊಡ್ಡ ಖುಷಿ. ನಾನು ಅಷ್ಟೇ ಇರೋದ್ರಲ್ಲಿ ಏನೇನು ಆಗ್ತಿತ್ತೋ ಅದೆಲ್ಲ ಮಾಡ್ಕೊಳ್ತಾ ಇರ್ತೀನಿ. ನನಗೆ ಇದರಲ್ಲಿ ಒಂಥರ ಸಂತೋಷ ಸಿಗ್ತೈತೆ ಮನೇನ ಆದಷ್ಟು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ. ನಾವೇನೇ ಹೊರಗಡೆಯಿಂದ ತಂದು ಡೆಕೋರೇಷನ್ ಮಾಡಿಕೊಂಡ್ರು ಇಲ್ಲ ಆರ್ಟಿಫಿಷಿಯಲಾಗಿ ಏನೇ ಮಾಡಿಕೊಂಡ್ರು ನಾವು ಮಾಡ್ಕೊಂಡಷ್ಟು ಖುಷಿ ಬೇರೆ ಎಲ್ಲಾದ್ರಲ್ಲೂ ಸಿಗೋದೇ ಇಲ್ಲ. ಮೊದಲು ಹೊಸ್ಲು ಹೊಡೆದ್ಬಿಟ್ಟು ಇವಕ್ಕೆ ಗೋಡೆ ಹೊಡ್ಕೊತಾ ಇದ್ದೆ, ಅಷ್ಟರಲ್ಲಿ ಹೊಸ್ಲು ಆರ್ತೈತೆ ಆಮೇಲೆ ಡಿಸೈನ್ ಮಾಡ್ಕೋಬೋದು ಅಂತ. ಆಮೇಲೆ ನಾನು ಬೇರೆ ಡಿಸೈನ್ ಮಾಡ್ಕೊಳ್ಳೋಷ್ಟರಲ್ಲಿ ಈ ಗೋಡೆ ಹೊಡೆದಿರೋದು ಆರ್ಕೋತೈತೆ. ಈ ಥರ ಟಿಪ್ನ ಫಾಲೋ ಮಾಡ್ತಾ ಇದ್ದೀನಿ. ಈ ವಾರಕ್ಕೆ ಸ್ವಲ್ಪ ಟೈಮ್ ತಗೊಳ್ತೈತೆ, ಅದ್ರ ಮೇಲೆ ಡಿಸೈನ್ ಮಾಡ್ಕೋಬೇಕು. ನಾವು ತಕ್ಷಣ ಮಾಡೋಕ್ಕೋದ್ರೆ ಎಲ್ಲ ಕಲರ್ ಮಿಕ್ಸ್ ಆಗಿಬಿಡ್ತಿದೆ. ಆಮೇಲೆ ಗೋಡೆಗೆ ಹೊಡೆದ್ಮೇಲೆ ಅದು ಹಾರ್ತಾ ಇರಲಿ ಅಂದ್ಬಿಟ್ಟು ಬಾಗಿಲಿಗೆ ಬಂದೆ. ಬಾಗಿಲು ಮಾಮೂಲಿ ನೀವು ನೋಡಿರ್ತೀರಾ ಫ್ರೆಂಡ್ಸ್, ಸ್ವಸ್ಟಿಕ್ಕು ಕಮಲ ತ್ರಿಶೂಲ ಎಲ್ಲ ಹಾಕ್ತೀನಿ. ಈ ಥರ ಹಾಕಿದ್ರೆ ಒಳ್ಳೇದಂತ ಆಗಾಗ ಹೇಳ್ತಾನೆ ಇರ್ತೀನಲ್ಲ, ಅದಕ್ಕೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲೇನು ಅರ್ಶಿನ ಕುಂಕುಮ ಇಟ್ಕೊಂಡು ಮ್ಯಾನೇಜ್ ಮಾಡ್ಕೋಬೋದು, ನೋಡೋಕೆ ಚೆನ್ನಾಗಿ ಕಾಣಿಸ್ತೈತೆ. ನಾವು ಆವಾಗ ಇದನ್ನೆಲ್ಲ ತೊಳೆದು ಕ್ಲೀನ್ ಮಾಡೋದಕ್ಕಿಂತ ಈ ಥರ ಒಂದ್ಸಲ ಬರೆದ್ಬಿಟ್ರೆ ಯಾವ ಥರ ನಮಗೆ ಅರ್ಶಿನ ಕುಂಕುಮ ಇಡೋಕ್ಕಾಗದೇ ಇರೋಂಥ ಬಿಸಿ ಟೈಮಲ್ಲಿ ಬಿಸಿ ಆಗಿರ್ತೀವಲ್ಲ ಫ್ರೆಂಡ್ಸ್, ಕೆಲವೊಂದು ಟೈಮ್ ಎಲ್ಲರೂ ಹೊರಗಡೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಹಿಂಗೆ ಅವಾಗ ಟೈಮ್ ಇರಲ್ಲ ಇವೆಲ್ಲ ಡೆಕೋರೇಷನ್ ಮಾಡೋಕ್ಕೆ. ಅವಾಗ ಒರೆಸ್ಬಿಟ್ಟು ಹೋಗ್ಬಿಟ್ರೆ ಇವು ಅರ್ಶಿನ ಕುಂಕುಮ ಇಟ್ಟಂಗೆ ಕಾಣಿಸ್ತೈತೆ. ಏನೇನೋ ಟಿಪ್ನ ಫಾಲೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಸ್ವಸ್ಟಿಕ್ಕು ಹೋಮು ತ್ರಿಶೂಲ ಕೆಳಗಡೆ ಕಮಲ ಬರ್ಕೊಂಡೆ. ಅಷ್ಟರಲ್ಲಿ ಹೊಸಲು ಚೆನ್ನಾಗಿ ಒಣಗಿತ್ತು ಅಂತ ಹೇಳೋಕ್ಕಾಗಲ್ಲ, ಒಂದು 70% ಒಣಗಿತ್ತು. ಅದ್ರ ಮೇಲೆ ಪೆನ್ಸಿಲಲ್ಲಿ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಒಂದೇ ಸಲ ಈ ಥರ ಪೇಂಟಲ್ಲಿ ಡಿಸೈನ್ ಮಾಡೋಕೆ ಹೋದರೆ ನಾವು ಅಷ್ಟೊಂದು ಎಕ್ಸ್ಪರ್ಟ್ ಅಲ್ವಲ್ಲ, ಮೊದಲನೇ ಸಲ ಈ ಥರ ಪೇಂಟಿಂಗ್ ಮಾಡ್ತಾ ಇರೋದು ಫ್ರೆಂಡ್ಸ್. ಅದಕ್ಕೆ ಮೊದಲು ಪೆನ್ಸಿಲಲ್ಲಿ ಬರ್ಕೊಳ್ತಾ ಇದ್ದೀನಿ, ನೀಟಾಗಿ ಬರ್ಕೊಂಡು ಅದ್ರ ಮೇಲೆ ಪೇಂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ನೋಡಿ ಇನ್ನೂ ಒಣಗಲಿಲ್ಲ, ಸ್ವಲ್ಪ ತೇವನೇ ಇತ್ತು. ಅರೆ ಪರವಾಗಿಲ್ಲ, ಕಲರ್ ಮಿಕ್ಸ್ ಆಗಲ್ಲ, ಬೇರೆ ಕಲರ್ ಡಿಸೈನ್ ಮಾಡಿದ್ರೆ. ಮೊದಲು ನಾನು ಹೊಸ್ಲ ಮಧ್ಯಕ್ಕೆ ಲಕ್ಷ್ಮೀ ಪದ ಬರ್ಕೊಳ್ತಾ ಇದ್ದೀನಿ. ಸಡನ್ನಾಗಿ ನೆನಪಾಯ್ತು ನನಗೆ, ಆ ಥರ ಬರ್ಕೊಂಡ್ರೆ ಚೆನ್ನಾಗಿರ್ತೈತಲ್ಲ ಅಂತ ಅಂದ್ಬಿಟ್ಟು. ನನಗೂ ಬೇರೆ ಲಕ್ಷ್ಮೀ ದೇವಿ ಅಂದರೆ ಫೇವ್ರೇಟ್ ಅಲ್ವಾ, ಅದಕ್ಕೆ ಈ ಥರ ಎಸ್ ಥರ ಹಾಕ್ಕೊಳ್ಳೋದಷ್ಟೇ. ಕೃಷ್ಣನ ಪದ ಬರಿತೀವಲ್ಲ ಆ ಥರ, ಅದಕ್ಕೆ ಪೆನ್ಸಿಲಲ್ಲಿ ಬರ್ಕೊಬಿಟ್ರೆ ಸ್ಟ್ರೈಟಾಗಿ ಬರ್ತೈತೆ. ವೈಟ್ ಕಲರ್ ಪೇಂಟಲ್ಲೇ ನಾನು ಈ ಥರ ಎಸ್ನ ಬರ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ತುಂಬ ಕಲರ್ಸ್ ಇರಬೇಕು ಫ್ರೆಂಡ್ಸ್ ಈ ಥರ ಡಿಸೈನ್ ಮಾಡ್ಕೊಳ್ಳೋಕ್ಕೆ. ನನ್ನ ಹತ್ರ ಇರೋ ಕಲರಲ್ಲಿ ಎಷ್ಟು ಮಾಡ್ಬೋದೋ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ನಾನು ಎಲ್ಲೋ ಕಲರ್ನ ಪೂರ್ತಿ ಹೊಸ್ಲಿಗೆ ಹೊಡೆದ್ಬಿಟ್ಟಿದ್ರೆ ಈ ಥರ ಏನೋ ಡಿಸೈನ್ ಮಾಡ್ಕೋಬೇಕಾದ್ರೆ ರೆಡ್ ಕಲರಲ್ಲಿ ಕುಂಕುಮದ ಕಲರಲ್ಲಿ ಡಿಸೈನ್ ಮಾಡ್ಕೋಬೋದು. ನಮ್ಮ ಟಾಮು ಬಂದು ಹತ್ರ ನೋಡ್ತಿದ್ದ ಝೂಮಲ್ಲಿ ನಾನು ಏನೋ ಮಾಡ್ತಾ ಇದ್ದೀನಿ, ಮಾಡಬಾರ್ದು ಸಾಧನೆ ಅಂತ ಅಂದ್ಬಿಟ್ಟು ಅವ್ನು ತಲೆ ಸುತ್ತ ಬಂದು ಆಚೆಗೆ ಹೋಗ್ಬಿಟ್ಟ. ನಾನೇನಾದರೂ ಹೊಸ್ದಾಗಿ ಟ್ರೈ ಮಾಡ್ತಿದ್ರೆ ಅವ್ನು ಬಂದು 2 ನಿಮಿಷ ನಿಂತ್ಕೊಂಡು ನೋಡ್ತಾನೆ, ಸರಿಯಾಗಿ ಮಾಡ್ತಾ ಇದ್ದೀನ ಇಲ್ಲ ತಲೆ ಕೆಟ್ಟಿ ಏನಾರ ಮಾಡ್ತಾ ಇದ್ದೀನಿ ಅಂತ. ಅವನೊಂಥರ ನಮ್ಮ ಮನೆಗೆ ದೊಡ್ಡ ಯಜಮಾನ ಇದ್ದಂಗೆ. ಈ ಥರ ಬರ್ಕೊಂಡೆ. ಸ್ವಲ್ಪ ಕಷ್ಟ ಅನ್ನಿಸ್ತು ಫ್ರೆಂಡ್ಸ್ ನನಗೆ. ಮಾಮೂಲಿಯಾಗಿ ನಾನು ವಾಟರ್ ಕಲರ್ ಪೇಂಟಿಂಗ್ ಮಾಡ್ತೀನಿ, ಫ್ಲವರ್ಸು, ಅನಿಮಲ್ಸು, ಬೆಟ್ಟ ಗುಡ್ಡ ಮರ ಗಿಡ ಇಂಥವು ಬರಿತೀನಿ. ಈ ಥರ ಡಿಸೈನ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಅಂತ ಅನ್ನಿಸ್ತು ನನಗೆ. ನಾನು ಬ್ರಷ್ ಒಂದು ಕಡೆ ಮೂವ್ ಮಾಡಿದ್ರೆ ಅದೇ ಒಂದು ಕಡೆ ಹೋಗ್ತೈತೆ, ಹರಡ್ಕೋತೈತೆ, ಏನೇನೋ ಆಗ್ತೈತೆ. ಆಮೇಲೆ ಬೆರಳುಗಳಿಗೆ ಕುಂಕುಮ ಕಲರಲ್ಲಿ ಬರ್ಕೊಳ್ತಾ ಇದ್ದೀನಿ. ಅಂದರೆ ಲಕ್ಷ್ಮೀ ಪದ ನಾವು ನೋಡಿರ್ತೀವಿ ಫ್ರೆಂಡ್ಸ್, ಕಾಲು ಸುತ್ತ ಕುಂಕುಮದಲ್ಲಿ ಡೆಕೋರೇಷನ್ ಇರ್ತೈತೆ, ಹಂಗಾಗಿ ಅದು ನೆನಪಾಯಿತು. ಈ ಥರ 5 ಬೆರಳು ಬರ್ಕೊಂಡೆ. ಪೂರ್ತಿಯಾಗಿ ಪಾದನೇ ಬರಿಬೋದು, ಆದರೆ ಈ ಥರ ಬರೆದ್ರೆ ತುಂಬ ಲಕ್ಷಣವಾಗಿ ಕಾಣಿಸ್ತೈತೆ ಅಂತ ಅಂದ್ಬಿಟ್ಟು ಈ ಥರ ಬರ್ಕೊಳ್ತಾ ಇದ್ದೀನಿ. 2 ಕಡೆ ಬರ್ಕೊಂಡು ಸುತ್ತ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಯೆಲ್ಲೋ ಕಲರಲ್ಲಿ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತಿತ್ತಾ ಫ್ರೆಂಡ್ಸ್, ಕಮೆಂಟ್ ಮಾಡಿ. ಈ ಥರ ಪೇಂಟ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ನಾನು ಯಾವಾಗಲೂ ಹಿಂಗೆ ಬರಲ್ಲ, ಮಧ್ಯದಲ್ಲಿ ಒಂದು ಸಲ ಯಾವುದಾದ್ರು ಯೆಲ್ಲೋ ಕಲರ್ ಪೇಂಟ್ ಪೂರ್ತಿ ಹೊಸ್ಲಿಗೆ ಹೊಡೆದ್ಬಿಟ್ಟು ಇನ್ನು ಬೇರೆ ಡಿಸೈನ್ ಎಲ್ಲ ಬರೆಯೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಮೊದಲನೇ ಸಲ ಮಾಡ್ತಿರೋದ್ರಿಂದ ಈ ಥರ ಮಾಡ್ತಾ ಇದ್ದೀನಿ. ಹೆಂಗೆ ಅನ್ನಿಸ್ತು ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ತುಂಬ ಖುಷಿ ಆಯಿತು ನನಗಂತೂ ಮಾಡೋಷ್ಟೊತ್ತು. ನಾನೇ ಒಂಥರ ಆರ್ಟಿಸ್ಟ್ ಥರ ಫೀಲ್ ಆಗಿಬಿಟ್ಟೆ. ಆದರೆ ಈ ಕುಂಕುಮದ ಕಲರಲ್ಲಿ ಈ ಥರ ಸೈಡಲ್ಲಿ ಕಮಲ ಬರ್ಕೋಬೇಕಾದ್ರೆ ಮಾತ್ರ ಕಲರ್ ನನಗೆ ಮ್ಯಾಚ್ ಆಗಲಿಲ್ಲ ಅಂತ ಅನ್ನಿಸ್ತು. ಆವಾಗ ಅನ್ನಿಸ್ತು ಯೆಲ್ಲೋ ಕಲರ್ ಹೊಡೆದ್ಬಿಡ್ಬೇಕಾಗಿತ್ತು ಹೊಸ್ಲಿಗೆ, ಆವಾಗ ಕುಂಕುಮದ ಕಲರ್ ಎದ್ದು ಕಾಣಿಸೋದು ಅಂತ ಅನ್ನಿಸ್ತು. ಪರವಾಗಿಲ್ಲ ಫ್ರೆಂಡ್ಸ್, ಹೊಸ್ತಲ್ವಾ,
ಮತ್ತು ಇರೋ ಕಲರ್ಸಲ್ಲಿ ಮಾಡಬೇಕು ಅಂತ ಈ ಥರ ಮಾಡ್ತಾಯಿದ್ದೀನಿ. ಆಮೇಲೆ ಈ ಥರ ಶೇಡ್ ಕೊಡೋಣ ಅಂದ್ಬಿಟ್ಟು ವೈಟ್ ಕಲರಲ್ಲಿ ಈ ಥರ ಬರ್ಕೊಂಡೆ. ಅಂದರೆ ಶೇಡ್ ಕೊಡೋದು ಅಂತಾರಲ್ಲ ಫ್ರೆಂಡ್ಸ್, ನನಗೆ ಹೇಳಕ್ಕೆ ಬರ್ತಾಯಿಲ್ಲ ಹೆಂಗೆ ಅಂತ. ಅದನ್ನು ದಳಗಳು ಅರ್ಧಕ್ಕೆ ಮುಕ್ಕಾಲು ಭಾಗಕ್ಕೆ ಅಷ್ಟೇ ಈ ಥರ ಪೇಂಟ್ ಮಾಡ್ಕೋಬೇಕು. ಇದು ಮೊಬೈಲಲ್ಲಿ ಹಿಂಗೆ ಕಾಣಿಸ್ತಿತ್ತು ಅಷ್ಟೇ, ಡೈರೆಕ್ಟಾಗಿ ನೋಡಿದ್ರೆ ಒಂಥರ ನಾನೇ ಮಾಡಿದ ಇದು ಅಂತ ನನಗೆ ಶಾಕ್ ಆಗೋಯ್ತು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು, ಒಂಥರ ರಿಯಲ್ ಫ್ಲವರ್ ಥರನೇ ಈ ಥರ ಶೇಡ್ ಕೊಟ್ಕೊಂಡು ಈ ಥರ ಎಲೆಗಳಿಗೆ ಹಸಿರು ಕಲರ್ ಬರಿಬೇಕಾಗಿತ್ತು. ಹಸಿರು ಕಲರ್ ಇಲ್ಲ ಅಂದ್ಬಿಟ್ಟು ಯೆಲ್ಲೋ ಕಲರಲ್ಲಿ ಈ ಥರ ಬರ್ಕೊಂಡು ದಳದ ತುದಿಯಲ್ಲಿ 3 ಡಾಟ್ ಇಟ್ಕೊಂಡೆ. ರಂಗೋಲಿಗೆ ಆಗಲಿ ಈ ಥರ ಪೇಂಟಿಂಗ್ ಆಗಲಿ ಡಾಟ್ ಇಟ್ಟರೆ ಎದ್ದು ಕಾಣಿಸ್ತೈತೆ ಲಕ್ಷಣವಾಗಿ ಅಂತ ಅಂದ್ಬಿಟ್ಟು 2 ಕಡೆ ಹೊಸ್ಲಿಗೂ ಇದೇ ಥರ ಬರ್ಕೊಂಡೆ. ಆಮೇಲೆ ಇದನ್ನು ಡ್ರೈ ಆಗಿಬಿಟ್ಟೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬಂದೈತಾ? ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆಮೇಲೆ ಈ ತುದಿಗೆ ಬಂದಮೇಲೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಫ್ಲವರ್ ಬರ್ಕೊಳ್ಳೋಣ ಅಂತ ಅನ್ನಿಸ್ತು, ರಂಗೋಲಿ ಡಿಸೈನ್ ಬರ್ಕೊಳ್ಳೋಣ ಅಂತ ಅನ್ನಿಸ್ತು. ಇಲ್ಲೆಲ್ಲ ಫ್ಲವರ್ ಇದ್ದು ಆ ಕಡೆ ಈ ಕಡೆ ರಂಗೋಲಿ ಡಿಸೈನ್ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಈ ಥರ ಬರ್ಕೊಂಡೆ. ಈ ಥರ 4 ದಳದು ಒಂದು ಫ್ಲವರು, ಯೆಲ್ಲೋ ಕಲರ್ ಫ್ಲವರ್ ಬರ್ಕೊಳ್ತಾ ಇದ್ದೀನಿ. ಇಲ್ಲಿ ಮಾತ್ರ ಈ ಥರ ಫ್ಲವರ್ಗಳಾದರೆ ಈಸಿಯಾಗಿ ಬರಿಬೋದು, ಚಿಕ್ಕ ಮಕ್ಕಳು ಕೊಟ್ಟರು ಬರ್ದಾಕ್ಬಿಡ್ತಾರೆ. ಅದಕ್ಕೆ ಇದನ್ನೇ ಟ್ರೈ ಮಾಡ್ಕೊಂಡೆ. ಇದಕ್ಕೊಂದು ಸ್ವಲ್ಪ ಕಲರ್ ಶೇಡ್ ಕೊಟ್ಕೊಬಂಡ್ರೆ ನೋಡೋಕೆ ಚೆನ್ನಾಗಿ ಕಾಣಿಸ್ಬೋದು ಅಂತ. ಐಡಿಯಾನೂ ಇಲ್ಲ ಫ್ರೆಂಡ್ಸ್ ಹೆಂಗೆ ಕಾಣಿಸ್ಬೋದು ಅಂತ, ಅದು ಟ್ರೈ ಮಾಡಿದೆ. ಆಮೇಲೆ ಈ ಥರ ಇದಕ್ಕೂ ಶೇಡ್ ಕೊಟ್ಟೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ಬಿಡ್ತು. ಶಿವ ಅಂತ ಬಂದು ನೋಡ್ಬಿಟ್ಟು ಶಾಕ್ ಆಗೋಯ್ತು, ಎಷ್ಟು ವರ್ಷದಿಂದ ಕಲಿತಾ ಇದೆ ಇದನ್ನೆಲ್ಲ ಇಷ್ಟು ಚೆನ್ನಾಗಿ ಮಾಡಿದ್ಯಾ ಅಂತ. ಏನೇ ಆಗಲಿ ಫ್ರೆಂಡ್ಸ್, ನಮ್ಮ ಮನೇಲಿ ಅಕ್ಕಪಕ್ಕದವ್ರು ಹೊಗಳ್ತಾರ, ಸಂಬಂಧಿಕರು ಹೊಗಳ್ತಾರ, ಅದೆಲ್ಲ ನಾವು ಅಷ್ಟೊಂದು ಲೆಕ್ಕಕ್ಕೆ ತಗೊಳ್ಳಲ್ಲ. ಗಂಡ ಹೊಗಳ್ಬಿಟ್ರೆ ಆಯ್ತಲ್ಲ, ಹಂಗೆ ದೊಡ್ಡದಾಗಿ ಇನ್ನೂ ಏನಾರ ಸಾಧನೆ ಮಾಡ್ಬಿಡೋಣ ಅಂತ ರುಚಿಗೆ ಎದ್ದು ಬಿಡ್ತೀವಿ ನಾವು ಹೆಣ್ಮಕ್ಳು. ಅಷ್ಟು ಖುಷಿ ಆಗೋಯ್ತು ನನಗೆ. ಅದೇ ಖುಷಿನಲ್ಲಿ ಈ ಥರ ಡಿಸೈನ್ಗಳು ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ದಳಗಳ ಮಧ್ಯೆ ಈ ಥರ ವಿ ಶೇಪ್ ಹಾಕ್ಕೊಂಡು ಮಾಡ್ಕೊಳ್ಳೋದು. ತುಂಬ ಕಡೆ ಸಾವುಕಾರರು, ಸ್ವಲ್ಪ ದುಡ್ಡಿರೋರು, ಸ್ವಲ್ಪ ಇದೆಲ್ಲ ಇಷ್ಟಪಡೋರು ಹೊಸ್ಲಲ್ಲಿ ನೋಡೋಕೆ ಚೆನ್ನಾಗಿ ಕಾಣಿಸ್ತೈತೆ ಅಂತ ಈ ಕಡೆ ಬುಕ್ ಮಾಡಿನೇ ಕೆಲವ್ರನ್ನ ಕರೆಸ್ಕೊಳ್ತಾರೆ. ಈ ಥರ ಡೆಕೋರೇಷನ್ ಮಾಡೋರೇ ಇರ್ತಾರೆ, ಬೇರೆ ಕಡೆ ಎಲ್ಲ ಇರ್ತಾರೆ. ಅವ್ರು ಎಲ್ಲಿದ್ದಾರೆ ಏನು ಅಂತ ಗೊತ್ತಿಲ್ಲ. ಆದರೆ ನಾವು ಹೆಣ್ಮಕ್ಳು ನಾವು ಸುಮ್ಮನೆ ಇರಲ್ಲ, ನಾವೇ ಆರ್ಟಿಸ್ಟ್ಗಳು ಅಂತಾರ. ಏನಾರವಾಗಲಿ ನಮ್ಮನೆಗೆ ನಾವೇ ಮಾಡಬೇಕು ಅಂತ ನಾನು ಈ ಥರ ರುಚಿಗೆ ಎದ್ಬಿಟ್ಟು ಈ ಥರ ಮಾಡಿಕೊಂಡೆ. ಇದನ್ನು ಒಣಗಾಕ್ಬಿಟ್ಬಿಟ್ಟು ಆಮೇಲೆ ನಾನು ತುಳಸಿ ಕಟ್ಟೆಗೆ ಡೆಕೋರೇಷನ್ ಮಾಡೋಣ ಅಂತ ಹೋದೆ. ಅಲ್ಲಿ ಪೂರ್ತಿಯಾಗಿ ಯೆಲ್ಲೋ ಕಲರ್ ಹೊಡೆದ್ಬಿಡೋಣ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡೆ. ಪೇಂಟ್ ಖಾಲಿ ಆಗಿಬಿಡ್ತೈತೆ, ಇನ್ನೊಂದು ಏನೋ ಮಾಡಬೇಕು ಈ ಪೇಂಟಲ್ಲಿ ನಾನು ಅಂತ ಅಂದ್ಬಿಟ್ಟು ಮುಂದೆಗಡೆ ಅಷ್ಟಕ್ಕೆ ಎಷ್ಟಕ್ಕೆ ಇಡ್ತೀನಿ ಅಷ್ಟಕ್ಕೆ ಮಾತ್ರ ಈ ಥರ ಪೇಂಟ್ ಹೊಡ್ಕೊಂಡು ಬಿಟ್ಟೆ. ಅದ್ರ ಮಧ್ಯೆ ಅರ್ಶಿನ ಕುಂಕುಮ ಏನಾರ ಡಿಸೈನು ಪೇಂಟ್ ಮಾಡೋಣ ಅಂತ ಅಂದ್ಬಿಟ್ಟು ಅದ್ರ ಪೇಂಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ, ಒತ್ತು ಮುಳುಗೋಯ್ತು, ಹಾರ್ಲು ಇಲ್ಲ ಪೇಂಟ್. ಅದಕ್ಕೆ ಅದು ಹಂಗೆ ಬಿಟ್ಬಿಟ್ಟೆ. ಮಾದೇಶ್ವರ ಬೆಟ್ಟದಿಂದ ಬಂದಮೇಲೆ ಪೇಂಟ್ ಹೊಡ್ಕೊಳ್ಳೋಣ ಅಂತ. ಆಮೇಲೆ ಈ ಕಟ್ಟೆಗೂ ಹೊಡ್ಕೊಂಡು ಈ ಥರ ಪೇಂಟ್ನ ಈ ಥರ ಸಣ್ಣದಾಗಿ ರಂಗೋಲಿ ಹಾಕ್ಕೊಳ್ತಾ ಇದ್ದೆ ನಾನು ಯಾವಾಗಲೂ ಪೂಜೆ ಟೈಮಲ್ಲಿ. ಅದನ್ನು ಈ ಥರ ಪೇಂಟಲ್ಲೇ ರಂಗೋಲಿ ಹಾಕ್ಕೊಂಡೆ, ಡಾಟ್ ಇಟ್ಕೊಂಡೆ, ರೆಡ್ ಕಲರ್ ಇತ್ತಲ್ಲ ಅದರೊಳಗೆ. ನೋಡಿ ಫ್ರೆಂಡ್ಸ್, ಒಣಗೋದ ಮೇಲೆ ಈ ಥರ ಚೆನ್ನಾಗಿ ಕಾಣಿಸ್ತೈತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಹೆಂಗೆ ಅನ್ನಿಸ್ತಂತ ಮರೀದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವೇನಾರು ಕಮೆಂಟ್ ಮಾಡಿದ್ರೆ ಇನ್ನೂ ರುಚಿಗೆ ಎದ್ಬಿಟ್ಟು ಇನ್ನೂ ಏನೇನೋ ಟ್ಯಾಲೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಂಜೆ ಹೊತ್ತು ಮಲಗಬೇಡ, ಎದ್ದಳು ಟಾಮ್. ವಾಕಿಂಗ್ ಹೋಗೋಣ ಬಾ. ಬರಲ್ಲ ಈಗ ಟೈಮ್ ಬಂದು 5:30 ಫ್ರೆಂಡ್ಸ್. ಇಷ್ಟೊತ್ತಾಯ್ತು ಪೇಂಟ್ ಅದು ಇದೆಲ್ಲ ಮುಗಿಸೋಷ್ಟರಲ್ಲಿ. ಇವಾಗ ಕಸ ಹಾಕ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಇನ್ನು ನಾವು ಬರೋ ತನಕ ಈ ಕಸ ಹಂಗೆ ಉಳ್ಕೊಬಿಡ್ತಿದೆ. ಬಾಗಿಲಲ್ಲೂ ಸಹ ಕಸ ಇದ್ದರೆ ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ. ಅದಕ್ಕೆ ನಾನು ಸೇಫ್ಟಿಗೋಸ್ಕರ ಟಾಮು ಬರ್ತಿದ್ದಾನೆ. ದೇವ್ರ ಸಾಮಾನು ತೊಳಿಬೇಕು. ಮೇನ್ ಅರ್ಧ ಬರೋಕ್ಕೆ ಕಾರಣನೇ ಮಾವನೆಲ್ಲ ಕಿತ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಮರ್ತು ಹೋಗ್ತೀನಿ ಇತ್ತೀಚೆಗೆ. ಸಂಜೆನೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ನಾಳೆ ದೀಪ ಹಚ್ಬಿಟ್ಟು ಏನು ಮಾಡೋದು ಏನೋ ಗೊತ್ತಾಗ್ತಿಲ್ಲ. ಇವೆಲ್ಲ ಒಂದು ದಿನ ಮುಗಿಸ್ಕೊಂಡು ರೆಸ್ಟ್ ತಗೊಂಡು ಮಾರನೇ ದಿನ ನಾವೇನಾದರೂ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ರೆ ಆರಾಮಾಗಿ ಹೋಗ್ಬೋದು. ಇವತ್ತೆಲ್ಲ ಕಷ್ಟಪಟ್ಟು ಕೆಲಸ ಮಾಡೋದಂತೆ, ನಾಳೆ ಹೆಂಗೆ ನಡೆಯೋದು ನಾನು? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ತಾನೇ ಟಾಮ್, ಅವನು 1 ವಾರ ಮಿಸ್ ಮಾಡ್ಕೊಳ್ತೀನಿ. ನಾಳೆಯಿಂದ ಹೇಳ್ಬಿಟ್ಟು ಹೋಗ್ತೀವಿ ಫ್ರೆಂಡ್ಸ್. ಇಲ್ಲಿ ಅವನಿಗೆ ಊಟ ಕೊಡೋಕ್ಕೆ ಅಂಗಡಿನಲ್ಲಿ ಹಾಲು ಕೊಡ್ತಾರೆ ಹೇಳ್ಬಿಟ್ಟು ಹೋದ್ರೆ, ಹಂಗಾಗಿ ಹುಷಾರಾಗಿ ಬಿಟ್ಬಿಟ್ಟು ಹೋಗ್ತಿದ್ವಿ. ಭಯ ಆಗ್ತೈತೆ. ಮೊನ್ನೆ 1 ದಿನ ಇಲ್ಲದೆ ಇರೋದಕ್ಕೆ ಶಿವ ಎಲ್ಲ ಕಚ್ಚಾಕವೆ. ಹೆಂಗಿರ್ತಾನೋ ಏನೋ ಒಂದು ಗೊತ್ತಾಗ್ತಾಯಿಲ್ಲ ನನಗೆ ಅಂತ. ಮೆಣಸಿನ್ಕಾಯಿ ಸಹ ಬಿಸಾಕಿದ್ದೀನಿ ಫ್ರೆಂಡ್ಸ್, ಒಂಚೂರು ಖಾರ ಇಲ್ಲ. ತಂಬಾರ ಹೋಗೋಣ, ಇದೇ ಲಾಸ್ಟ್. ಈ ಕಡೆ ನಾವು ಬರೋ ತನಕ ಬರಬೇಡ, ಒಬ್ಬನೇ ಗೊತ್ತಾಯ್ತಾ? ಬಂದರೆ ಏನಿಲ್ಲ, ಗಿಫ್ಟ್ ಕೊಟ್ಟು ಕಳಿಸ್ತವೆ, ತಗೊಂಡು ಮಲಗಿರೋ 1 ವಾರ. ಬರ, ನಮ್ಮ ಪ್ರೀತಿಯ ಮಾವಿನ ಗಿಡ ಇದೇನೆ. 5 ಎಲೆ ಸಿಕ್ತು. ಬೇಸಿಗೆ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಧೂಳು. ಸಾರಿ ಫ್ರೆಂಡ್ಸ್, ಕಷ್ಟದಲ್ಲಿ ಈ ಎಲೆ ನನಗೆ ಸಹಾಯಕ್ಕೆ ಬರ್ತಿತ್ತು, ಬಟ್ ಈ ಎಲೆನ ಈಗ ಬಿಸಾಕ್ತಾ ಇದ್ದೀನಿ. ನಮಗೆ ಹೊಸ ಎಲೆ ಸಿಕ್ಕಿದೆ. ಹಿಂಗೆ ಹೊಸ ನೀರು ಬಂದ ತಕ್ಷಣ ಹಳೆ ನೀರು ಹೋಗ್ತಾ ಇರಬೇಕು. ಹೊಸ ಎಲೆ ಎಷ್ಟು ಚೆನ್ನಾಗೈತೆ, ಸ್ಮೆಲ್ ಗಮ್ಮಂತೈತೆ. ನಾಳೆ ಹೊರಡಬೇಕು. ನಾಳೆ ಬಾಗಿಲೆಲ್ಲ ಸಾರಿಸಿ ರಂಗೋಲಿ ಹಾಕೋದು ತುಂಬ ಟೈಮ್ ತಗೊಬಿಡ್ತೈತೆ.
ಅದಕ್ಕೆ ನಾನು ಇವತ್ತೇ ಬಾಗಿಲು ಸಾರಿಸೋಣ ಅಂದ್ಬಿಟ್ಟು ಬಕೆಟ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಇದರಲ್ಲಿ ಸಗಣಿ ನಾನು ತುಂಬ್ಕೊಂಬಂದು ಬಾಗಿಲು ಸಾರಿಸ್ಬಿಟ್ರೆ ನಾಳೆ ಆರಾಮಾಗಿ ಹೋಗೋಕ್ಕಾಗಲ್ಲ. ನಾಳೆನೂ ಕೆಲಸ ಐತೆ. ಹಸುಗಳೆಲ್ಲ ಅಲ್ಲವೇ, ಇಲ್ಲಿ ರಸ ಸಗಣಿ ಹಾಕೈತಲ್ಲ ಗೊತ್ತಿಲ್ಲ. ಒಂದು ಸೆಕೆಂಡ್ ನಮ್ಮ ಟಾಮು ಅನ್ಕೊಬಿಟ್ಟ ಅವನ್ನ. ವಾ ಕ್ಯೂಟ್ ಕ್ಯೂಟ್ ಕರುಗಳು. ನಿಮ್ಮ ಮದರ್ಸು ಸಗಣಿ ಹಾಕಿದ್ದಾರಾ? ಅವಳಿ ಜೋಳಿ ಅನಿಸ್ತಿದೆ. ಬಾಯಿಲೆ ಸಗಣಿ ಇಲ್ಲ, ಸಗಣಿ ಎತ್ಕೊಳ್ಳ. ಎಂಟು ವರ್ಷ ಆಯ್ತು ಈ ಕಡೆ ಬಂದು. ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ಇಲ್ಲಿ ಗಂಟ ಬಂದಿರೋದು. ಇಲ್ಲೊಂದು ರೋಡ್ ಐತೆ. ಟಾಮ್ ಕಮ್ಯಾ ಹೆಲ್ಪ್ಯಾ. ಸಗಣಿ ಅವರಂತೂ ಸಗಣಿ ಎಷ್ಟು ಬೇಕಾದ್ರೆ ಎತ್ಕೊಂಡಿದೆ, ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು ಒಂದು ಬಕೆಟ್ ತುಂಬ ತುಂಬ್ಕೊಂಡ್ಬಂದ್ಬಿಟ್ಟೆ. ಎಲ್ಲಾರ ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಸಗಣಿ ಸಾರಿಸ್ಬಿಟ್ಟು ಹೋದ್ರೆ ತುಂಬ ಲಕ್ಷಣವಾಗಿ ಕಾಣಿಸುತ್ತೆ. ಮತ್ತು ನಾವು ಬರೋವರೆಗೂ ಕಸ ಬಿದ್ರೂ ಗುಡಿಸಿದ ತಕ್ಷಣ ನೀಟಾಗಿ ಕಾಣಿಸ್ತೈತೆ. ನೀವು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ಬರೀ ನಾವು ಬಾಗಿಲು ನೀರು ಹಾಕ್ಬಿಟ್ಟು ಬಂದು ಗುಡಿಸಿದ್ರೆ ಕಚ್ಚಾ ಪಿಚ್ಚಿ ಅನ್ನಿಸ್ತಾ ಇರ್ತೈತೆ. ಅದಕ್ಕೋಸ್ಕರನೇ ಈ ಥರ ಟಿಪ್ನ ನಾನು ಆಗಾಗ ಫಾಲೋ ಮಾಡ್ತಾ ಇರ್ತೀನಿ. ಈ ಥರ ಸಂಜೆ ಹೊತ್ತು ಇಲ್ಲ ರಾತ್ರಿ ಹೊತ್ತು ಬಾಗಿಲು ಸಾರಿಸೋದು ನೆನೆಸ್ಕೊಂಡ್ರೆ ನನಗೆ ಚೈಲ್ಡ್ಹುಡ್ ನನ್ನ ಮೆಮೊರೀಸ್ ನೆನಪಾಗ್ತೈತೆ. ನಮ್ಮ ಕಡೆ ಎಲ್ಲ ಹಿಂಗೇನೇನೆ ಆನೇಕಲ್ ಸೈಡು ಹಬ್ಬಗಳು ಮಾರನೇ ದಿನ ಇದ್ದರೆ ರಾತ್ರಿಯಲ್ಲೇ ಬಾಗಿಲೆಲ್ಲ ಸಾರಿಸ್ಬಿಟ್ಟು ರಂಗೋಲಿ ಹಾಕ್ಬಿಡ್ತೀವಿ. ಬೆಳಗ್ಗೆದ್ದು ಫ್ರೆಶ್ ಆಗಿದ್ದು ಸ್ನಾನ ಮಾಡ್ಕೊಂಡು ಪೂಜೆ ಗೀಜೆ ಮಾಡ್ಕೊಳ್ಳೋದು ಅಷ್ಟೇ. ಆ ದಿನಗಳು ನೆನಪಾಯಿತು. ಇವತ್ತು ಹೆಂಗಿದ್ರು ಈ ಟೈಮಲ್ಲಿ ಮಾಡ್ಕೊಳ್ಳೇಬೇಕಾಗಿತ್ತು ನನಗೆ. ಬೆಳಗ್ಗೆದು ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಕಷ್ಟ ಆಗ್ಬಿಡ್ತೈತೆ ಅಂದ್ಬಿಟ್ಟು, ನಾಳೆನೂ ಬೇರೆ ಸಿಕ್ಕಾಪಟ್ಟೆ ಕೆಲಸ ಐತೆ ಅಂತ ಅಂದ್ಬಿಟ್ಟು ಇವತ್ತೇ ಈ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೀರು ಮನೆ ಬಾಗಿಲು ಗಂಟ ಸಾರಿಸ್ತೆ ಫ್ರೆಂಡ್ಸ್. ಇಷ್ಟು ಸಗಣಿಲಿ ಇನ್ನೊಂಚೂರು ಸಗಣಿದಿದ್ರೆ ಇಡೀ ಈ ಏರಿಯಾ ಸಾರಿಸ್ಬಿಡ್ತಿದ್ದೇನೋ. ಇದು ಒಣಗ್ತಾ ಇರಲಿ, ಅಷ್ಟರಲ್ಲಿ ಫ್ರೆಶ್ ಆಗ್ಬಿಟ್ಟು ಬರ್ತೀನಿ. ನಾನು ಫ್ರೆಶ್ ಆಗಿ ಆಯಿತು ಫ್ರೆಂಡ್ಸ್. ದೇವ್ರ ಸಾಮಾನೆಲ್ಲ ಇಟ್ಟಿದ್ದೀನಿ. ಇನ್ನೂ ಈಗ ಬರಲ್ಲ, ಇದಕ್ಕೆ ಇನ್ನೂ ಟೈಮ್ ಐತೆ. ಈಗ ನಾವು ಬಟ್ಟೆ ಹೊಲ್ಸಕ್ಕಾಗಿದ್ನಲ್ಲ ಫ್ರೆಂಡ್ಸ್, ಮಾದೇಶ್ವರ ಬೆಟ್ಟಕ್ಕೆ ಎತ್ಕೋಗಕ್ಕೆ. ಆ ಬಟ್ಟೆ ಇಸ್ಕೊಬಂದ್ಬಿಡ್ತೀನಿ. ಅದು ಹೆಂಗೈತೆ ಅಂತ ನೋಡ್ಬಿಟ್ಟು ಆಮೇಲೆ ಖುಷಿಯಾಗಿ ಜೋಶಾಗಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತೈತೆ. ರಂಗೋಲಿ ಸಹ ಹಾಕ್ಬೇಕು. ಟಾಮ ಆಚೆ ಬರೋ, ನಾ ಬರೋ ತನಕ ಬಾ. ಒಂದ್ಸಲ ಕೂಡ ಹಾಕ್ಬಿಟ್ಟು ಹೋಗಿದ್ದಕ್ಕೆ ನೆನ್ಸ್ಕೊಂಡ್ರೆ ಭಯ ಪಡಬೇಕು. ಹಂಗೆ ಮಾಡಿದೀಯಾ? ಬಾ ಈ ಕಡೆ ಬಾ. ನೋಡಲ್ಲಿ ಕರುಗಳು ಟ್ವಿನ್ಸ್ ಇದ್ದಾರೆ, ಅವ್ರನ್ನ ಪರಿಚಯ ಮಾಡ್ಕೋಗು. ನಿನಗೆ ಟೈಮ್ ಪಾಸ್ ಆಗ್ತೈತೆ ಒಂದು ವಾರ. ಟೈಲರ್ ಅಕ್ಕ ಬೇರೆ ಕಡೆ ಮನೆ ಚೇಂಜ್ ಮಾಡವ್ರೆ. ಇವಾಗ ನಾವು ಮನೆ ಬೇರೆ ಹುಡ್ಕೋವ ಕೆಲಸದಲ್ಲಿ ಇದ್ದೀವಿ. ಮುನೇಶ್ವರನ ದೇವಸ್ಥಾನ ಹತ್ರಕ್ಕೆ ಹೋಗಪ್ಪಿ. ಅಲ್ಲಿ ಫೋನ್ ಮಾಡಿದ್ರೆ ಅಕ್ಕ ಬರ್ತೀನಿ ಅಂತು. ಸಬ್ಬಕ್ಕಿ ಬನ್ನು ಒಂದು ಸಾಕು 20 ರೂಪಾಯಿದು. ನಿನಗೇನಾರು ಬೇಕಾದ್ರೆ ತಗೋ. ಇಲ್ಲಿ ಬಂದಿರೋದು ಟ್ಯಾಕ್ಸ್ ಫ್ರೆಂಡ್ಸ್, ಟ್ಯಾಕ್ಸ್. ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೀನಿ. ಇದೇ ನನ್ನ ಫೇವರೇಟ್ ಬೇಕರಿ ಫ್ರೆಂಡ್ಸ್, ಶ್ರೀ ಸಿದ್ಧಿ ಅಯ್ಯಂಗಾರ್ ಬೇಕರಿ, ಕೊಡ್ತಿ ವಿಲೇಜ್ ರೋಡ್. ನನ್ನ ಡ್ರೆಸ್ಗಳು ಕೊನೆಗೂ 6 ತಿಂಗಳ ನಂತರ ಮನೆಗೆ ಬಂದವು. ಯಾಕನೆ ಅಂತಾಯ್ತು, ನೀನು ಕೊಟ್ರೆ 1 ವರ್ಷ ಆಗ್ತೈತೆ ನಾನು ಕೊಡೋದು ಅಂತ. ಯಾಕ ಬಿಸಿ ಅಂತೆ. ಛೀ, ನೀನೇನ್ ಕಾಕೊಂಡೆ? ಎಂತ ಗಂಡ ಇದು? ಒಂದ್ಸಲ 3 ಪೀಸ್ ತಗೊಂಡಿರ್ಲಿಲ್ವಾ? ನೋಡಿ ಫ್ರೆಂಡ್ಸ್, ನಮ್ಮನೆ ಗಂಡ್ಮಗ ಹಿಂಗಿರ್ತೈತೆ. ಹೆಂಡ್ತಿ ನೋಡ್ಬೇಕು, ಗಂಡ ಮೊದ್ಲು ನೋಡಿ ಸೆಲೆಕ್ಷನ್ ಮಾಡ್ಬೇಕು ಎಲ್ಲ ಕರೆಕ್ಟ್ ಆಗೈತಾ ಅಂತ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ಒಂದಾಗ್ಲೇ ಇಸ್ಕೊಂಡಿದ್ನಲ್ಲ ಕಾಟನ್ದು. ಇದು ನಮ್ಮ ಟಾಪ್ಗಳು. ಮಾದೇಶ್ವರಂ ಬೆಟ್ಟಕ್ಕೆ ಸಿಂಪಲ್ ಆಗಿ ಸ್ವೀಟಾಗಿ ಹೋಗೋಣ ಅಂತ. ಇವೆರಡು ಫ್ರೆಂಡ್ಸ್, ಓಕೆನಾ ಫ್ರೆಂಡ್ಸ್? ಇದು ಸ್ಪೆಷಲ್ ಇದೆ, ಫಸ್ಟ್ ಟೈಮ್ ಶಿವ ತಿಂತರೋದು. ನಾನು ಮೊನ್ನೆ ನಮ್ಮ ಅಕ್ಕ ಮನೆಗೆ ಹೋದಾಗ ಕೊಡ್ಸಿತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತಪ್ಪಿ. ಅದಕ್ಕೆ ನಾನು ನಿನ್ಗೆ ಟೇಸ್ಟ್ ನೋಡಕ್ಕೆ ತಗೊಬಂದೆ. ಇದ್ರ ಹೆಸರು ಮರ್ತೋದೆ ಅಪ್ಪಿ ನಾನು. ಕಪ್ಪು ಏನೋ ಐತೆ ಫ್ರೆಂಡ್ಸ್, ಇದ್ರ ಹೆಸರು ಗೊತ್ತಿಲ್ಲ. ನಾವು ಖಾರದ್ದು ಏನಾರ ಕೇಳಿದ್ವಿ, ನಾವೇನೇ ಕೇಳಿದ್ರು ಇಲ್ಲ ಇಲ್ಲ ಅಂತ ತಗೊಂಡ. ಆಗ ಫ್ರೆಂಡ್ಸ್ ಇದ್ರ ಹೆಸರು ಮರ್ತೋದೆ ನಾನು. ಹಾ, ಟೆಸ್ಟ್ ಇಟ್ಟಿಯಾ? ದಿಸ್ ಇಸ್ ಸೆಕೆಂಡ್ ಟೈಮ್ ಹೈ ಈಟಿಂಗು. ನಂದೇ ತಿಂತೀನಿ. ಬಿಸಿ ಇದ್ದಾಗ ತಿನ್ಬೇಕು ಅಂತ ಹೇಳ್ತಾವ ಅಕ್ಕ, ಸ್ವಲ್ಪ ತಣ್ಣಗಾಗ್ಬಿಟ್ಟೈತೆ. ಅಲ್ತಿದ್ದು ಬೇರೆ ತರ ಟೇಸ್ಟ್ ಇತ್ತಲ್ಲ. ನಾನೇನಾದ್ರೂ ಹೊರಗಡೆ ಅಡಿಗೆ ಆಗ್ಲಿ, ಊಟ ಆಗ್ಲಿ, ಈ ತರ ತಿಂಡಿಗಳಾಗ್ಲಿ ಹೊಸದಾಗಿ ಮೊದಲನೇ ಸಲ ತಿನ್ಬಿಟ್ಟು ಬಂದ್ರೆ ಶಿವಾಗ ಟೇಸ್ಟ್ ತೋರ್ಸಕೊಂಡ ಬಿಡಲ್ಲ ಫ್ರೆಂಡ್ಸ್. ತರ್ಸ್ಬಿಟ್ಟು ತಿನ್ಸ್ಬಿಟ್ಟು ಆಮೇಲೆ ಸಮಾಧಾನ ಆಗ್ತೈತೆ ನನಗೆ.
ಆಮೇಲೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡೆ. ಇವೆಲ್ಲ ಮಾಡೋಷ್ಟರಲ್ಲಿ ಎಷ್ಟು ಗಂಟೆಯಲ್ಲಿ ಇದೆಲ್ಲ ಮಾಡ್ತಿದ್ದೀನಿ ಗೊತ್ತಾ ಫ್ರೆಂಡ್ಸ್? 10 ಗಂಟೆ ರಾತ್ರಿನಲ್ಲಿ. ಕೆಲಸಗಳು ಒಂದರಿಂದ ಒಂದು ಮಾಡ್ತಾ ಇದ್ರೆ ಇದ್ದೇನೆ ಇರ್ತವೆ. ಅದಕ್ಕೆ ಒಂದು ವಾರ ಮುಂಚೆನೇ ಈ ಕೆಲಸಗಳೆಲ್ಲ ಮಾಡಿಟ್ಕೋಬೇಕು ಅಂತ ಹೇಳೋದು. ದೇವ್ರ ಸಾಮಾನು ಮಾತ್ರ ಮರದಿನ ತೊಳ್ಕೊಬೇಕು, ಬೇರೆ ಕೆಲಸಗಳೆಲ್ಲ ಒಂದು ವಾರದಿಂದ ಮಾಡಿಟ್ಕೋಬೇಕು. ದೇವ್ರ ಸಾಮಾನೆಲ್ಲ ತೊಳೆದು ಒರೆಸಿ ನೀಟಾಗಿ ಅರ್ಶಿನ ಕುಂಕುಮ ಇಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಏನೇ ಅರ್ಜೆಂಟ್ ಕೆಲಸ ಇರಲಿ ಫ್ರೆಂಡ್ಸ್, ನನಗೆ ಈಗಲೇ ಹೊರಡ್ಬೇಕು ನಾವು ದೇವಸ್ಥಾನಕ್ಕೆ ಅಂದ್ರೂ ನಾನು ಇದನ್ನೆಲ್ಲ ರೆಡಿ ಮಾಡ್ತೀನಿ. ನನಗಿದೆಲ್ಲ ಒಂಥರ ಸಮಾಧಾನ. ಇದೆಲ್ಲ ಹಂಗೆ ಬಿಟ್ಬಿಟ್ಟು ಹೋದರೆ ಒಂಥರ ಕಂಪ್ಲೀಟ್ ಆಗಲ್ಲ ನನ್ನ ಮೈಂಡು. ಅದಕ್ಕೋಸ್ಕರ ಆಮೇಲೆ ನೀವು ಟಿಪ್ ಕೊಟ್ರಲ್ಲ ಫ್ರೆಂಡ್ಸ್, ಈ ಥರ ಪೇಪರಲ್ಲಿ ಕಟ್ ಮಾಡ್ಕೊಂಡು ಅಷ್ಟೇ ಕುಂಕುಮ ಇಕ್ರಿ, ಕುಂಕುಮ ಚೆನ್ನಾಗಿ ಕಾಣಿಸ್ತೈತೆ ಅಂತ. ಈ ಟಿಪ್ಪನ್ನು ನಾನು ತುಂಬ ದಿನಗಳ ಹಿಂದೆನೇ ಪ್ರಯೋಗ ಮಾಡಿದೆ ಫ್ರೆಂಡ್ಸ್. ಅದು ಯಾಕೆ ಈಗ ನಾನು ಈ ಟಿಪ್ನ ಫಾಲೋ ಮಾಡ್ತಾ ಇಲ್ಲ ಅಂತ ಈಗ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ. ಈ ಥರ ಜುಂಜಿಲ್ಲ ಅಂದರೆ ಈ ಥರ ಕಟ್ ಮಾಡಿಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡ್ರೆ ಸೂಪರಾಗಿ ಲಕ್ಷಣವಾಗಿ ಕಾಣಿಸ್ತೈತೆ. ಹಂಗೆ ರಿಯಲ್ ದೇವರೇ ಕೂತಿರೋ ಥರ. ಆಮೇಲೆ ಅರ್ಶಿನ ತೆಂಗಿನಕಾಯಿ ಎಲ್ಲ ತೊಳ್ಕೊಂಡಿದ್ದಾದ್ಮೇಲೆ ಗಂಧ ಹಚ್ಬಿಟ್ಟು ಅವಾಗ ತ್ಯಾವ ಇರ್ತಿದ್ದಲ್ಲ ಅವಾಗ ಅರ್ಶಿನ ಹಚ್ಚಿದ್ರೆ ಕಚ್ಕೊಳ್ತೈತೆ ಅರ್ಶಿನ ಎಲ್ಲ ನೀಟಾಗಿ ಅಂದ್ಬಿಟ್ಟು ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಪೇಪರ್ನ ಇಟ್ಟು ಅರ್ಶಿನ ಕುಂಕುಮ ಹಚ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇದಕ್ಕಾದಷ್ಟು ರೆಡ್ ಕಲರ್ ಕುಂಕುಮ ಇಲ್ಲ ಲೈಟ್ ಬ್ರೌನ್ ಕಲರ್ ಕುಂಕುಮನೇ ಲಕ್ಷಣವಾಗಿ ಕಾಣಿಸೋದು ತೆಂಗಿನಕಾಯಿಗಳಿಗೆ. ಆಮೇಲೆ ಈ ಥರ ಇಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನಾನು ಯಾಕೆ ಈ ಥರ ಟಿಪ್ನ ನಾನು ಡೈಲಿ ಫಾಲೋ ಮಾಡಲ್ಲ ಅಂತ. ಇದಕ್ಕೆ ಜುಂಜುಂಗಿದ್ರೆ ನೀಟಾಗಿ ಬರಲ್ಲ. ಆಮೇಲೆ ಅದನ್ನೆಲ್ಲ ಒರೆಸ್ಬಿಟ್ಟು ತೊಳೆದ್ಬಿಟ್ಟು ನೀಟಾಗಿ ಒಂದು ಚುಕ್ಕಿ ಇಟ್ಬಿಟ್ಟು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಬೆಳಗ್ಗೆಗೆ ಹೂವು ಹಾಕ್ಬಿಟ್ಟು ಕಡ್ಡಿ ಹಚ್ಬಿಟ್ಟು ಹೊರಡ್ತಾ ಇರೋದೆ. ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ ಹೆಂಗೋ. ದೇವ್ರ ಕೆಲಸ ಮುಗೀತು ಫ್ರೆಂಡ್ಸ್. ಈಗ ನಮ್ಮ ಕೆಲಸ ಮಾಡ್ತಾ ಇದ್ದೀನಿ. ಉಪ್ಪಿಟ್ಟು ಅನ್ನ ಸ್ವಲ್ಪ ಉಳ್ದೈತೆ ಫ್ರೆಂಡ್ಸ್. ಉಪ್ಪಿಟ್ಟಿಗೆ ನಾನೇನಾದ್ರೂ ಸಾರು ಹಾಕೊಂಡು ತಿನ್ನಕ್ಕೆ ನನಗಿಷ್ಟ. ಚಟ್ನಿ ಆಗಲಿ ಇಲ್ಲ ಏನಾದರೂ ಸಾರು, ಅದಕ್ಕೆ ಟೊಮೊಟೊ ರಸ ಮಾಡ್ತಿದ್ದೀನಿ. ಅನ್ನಕ್ಕೆ ಹೋಗ್ತೈತೆ ಉಪ್ಪಿಟ್ಟಿಗೆ ಹೋಗ್ತೈತೆ ಅಂತ ಅಂದ್ಬಿಟ್ಟು ಖಾರದ ಪುಡಿ ಸಾಂಬಾರ್ ಪುಡಿ ಏನು ಬಳಸ್ತೆ, ಬರೀ ಹಸಿಮೆಣಸಿನಕಾಯಿ ರಸ ಸೂಪರ್ ಆಗಿರ್ತೈತೆ. ಗುಂಡಮ್ಮ ಬಾ, ಹೊಸ್ಲಾಗ ರಂಗೋಲಿ ಹಾಕಿರೋದ್ ಬರ್ತಾ ಇಲ್ಲ. ಇಷ್ಟ ಆಗಿಲ್ಲ ಟಮ್ಮ ನಿಂಗ್ ರಂಗೋಲಿ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಯಾಕೆ ಅವ್ನು ಹಿಂಗ್ ಕೂತವನೆ? ಮೊಟ್ಟೆ ಚಿಕನ್ ಮಟನ್ ಏನು ಕೇಳಬೇಡ, ಬೆಟ್ಟಕ್ಕೆ ಹೋಗಿ ಬರೋವರೆಗೂ ವೆಜ್ ಆಗಿರು ನೀನು ಸಹ. ಟಾಮಿಗೆ ಊಟ ಕೊಟ್ಬಿಟ್ಟು ನಾನು ಉಪ್ಪಿಟ್ಟು ರಸ ತಿಂದೆ. ವಿಚಿತ್ರ ಕಾಂಬಿನೇಷನ್ ಅಲ್ವಾ? ನನ್ನ ಕಾಂಬಿನೇಷನ್ ಹಿಂಗೆ ಇರುತ್ತೆ ಫ್ರೆಂಡ್ಸ್. ಆಮೇಲೆ ಕಲರ್ಸ್ ಎಲ್ಲ ಮಿಕ್ಸ್ ಮಾಡಿಕೊಂಡು ರಂಗೋಲಿಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದು 13ರಿಂದ 7 ಈ ರಂಗೋಲಿ ಯಾವತ್ತೂ ಹಾಕಿಲ್ಲ, ಹಾಕೋಣ ಅಂತ ಅಂದ್ಬಿಟ್ಟು. ಬುಕ್ಕಲ್ಲಿ ಹೆಂಗಾಗ್ತದೆ ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ಸುಮಾರು 5-6 ವರ್ಷದಿಂದ ಹಾಕಿರೋ ರಂಗೋಲಿ ಅದು ಬುಕ್ಕಲ್ಲಿ. ಅದಕ್ಕೆ ಚಿಕ್ಕದಾಗೂ ಐತೆ ಹಾಕೊಳ್ಳುವ ಅಂತ ಚುಕ್ಕಿ ಎಲ್ಲ ಇಟ್ಕೊಂಡೆ. ಸಮ ಚುಕ್ಕಿ ಫ್ರೆಂಡ್ಸ್ 15 ರಂಗೋಲಿ. ಆಮೇಲೆ ಹೆಂಗ ಕೂಡಿಸಿ ಗುಣಿಸಿ ಒದ್ದಾಡ್ತಾ ಇದ್ದೀನಿ. ಅದು ಹೆಂಗೆ ಹಾಕಿದೆ ಬುಕ್ಕಲ್ಲಿ ಅನ್ನೋದೇ ನೆನಪಾಗ್ತಾ ಇಲ್ಲ ನನಗೆ. ಇದು ಮೋಸ್ಟ್ಲಿ ಸಮ ಚುಕ್ಕಿ ರಂಗೋಲಿ ಇರ್ಬೋದು, ಮಧ್ಯ ಚುಕ್ಕಿ ಅಲ್ಲ ಅಂತ ಅನ್ಕೊಳ್ತೀನಿ. ಹೆಂಗೆ ಟ್ರೈ ಮಾಡಿದ್ರು ಬಂದಿಲ್ಲ. ಅದು ಚುಕ್ಕಿ ಇಟ್ಟಿದ್ದೀನಿ ಹಾಕಿರೋ ರಂಗೋಲಿ ಥರನೇ ಕಾಣಿಸ್ತಾ ಇಲ್ಲ. ನಾನೇ ಒಂದು ಡಿಸೈನ್ ಮಾಡ್ಬಿಟ್ನ, ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಆಗಿ ಮರ್ತುಬಿಟ್ನ ಚುಕ್ಕಿಗಳನ್ನ ಅಂತೆಲ್ಲ ಅಂತ ಅನ್ನಿಸ್ತು. ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ, ಎಷ್ಟೊತ್ತು ಕೂತ್ಕೊಂಡ್ರು ಮಧ್ಯರಾತ್ರಿ ಎಲ್ಲ ಕೂತ್ಕೋಬೇಕಾಗ್ತಿತ್ತು, ಯೋಚನೆ ಮಾಡ್ಕೊಂಡು ಅಂತ ಅಂದ್ಬಿಟ್ಟು ಮಾಮೂಲಿ ರಂಗೋಲಿ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡೆ ಫ್ರೆಂಡ್ಸ್. ಈ ರಂಗೋಲಿ ಮಾತ್ರ ಎಲ್ಲರೂ ಹಾಕಿರ್ತೀರ ಫ್ರೆಂಡ್ಸ್, ಅದಕ್ಕೆ ನಾನು ಈ ರಂಗೋಲಿನ ಹಾಕಲ್ಲ. ಚಿಕ್ಕ ವಯಸ್ಸಿಂದ ನೋಡ್ಬಿಟ್ಟಿದ್ದೀನಿ, ಎಲ್ಲರ ಮನೆ ಬಾಕ್ಲಲ್ಲಿ ಈ ರಂಗೋಲಿ ಇದ್ದೇ ಇರ್ತಿದೆ. ನಾನು ಒಂಥರ ಬೇರೆ ಥರ ಹಾಕೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡೆ. ಮೊದಲು ಸುತ್ತನೂ ಸ್ಟಾರ್ ಫ್ಲವರ್ಸ್ ಹಾಕ್ಕೊಬಿಟ್ಟೆ. ಈ ಸ್ಟಾರ್ ಫ್ಲವರು ಅಷ್ಟೇ ಒಂಥರ ರಿಯಲ್ ಫ್ಲವರ್ ಬರುತ್ತಲ್ಲ ಫ್ರೆಂಡ್ಸ್, ದಳ, ಆ ಥರನೂ ಹಾಕೋಬೋದು, ಈ ಥರನೂ ಹಾಕೋಬೋದು. ನಾನು ಈ ಥರನೇ ಹಾಕೊಳ್ತಾ ಇದ್ದೀನಿ. ಆಮೇಲೆ ಮಧ್ಯ ಈ ಥರ ಬಾಕ್ಸ್ ಹಾಕ್ಕೊಂಡೆ. ಇದೇನು ಫ್ರೆಂಡ್ಸ್ ಚಿಕ್ಕ ಮಕ್ಕಳು ಹಾಕ್ಬಿಡ್ತಾರೆ, ಅದಕ್ಕೆ ಈ ರಂಗೋಲಿ ನಾನು ಹಾಕಲ್ಲ. ಸ್ವಲ್ಪ ಕಷ್ಟವಾಗಿರಬೇಕು ಆ ಥರ ರಂಗೋಲಿಗಳೇ ಇಷ್ಟ ನನಗೆ. ತಲೆ ಹುಳ ಬಿಟ್ಕೊಂಡು ಒದ್ದಾಡಬೇಕು ಆ ಥರ ರಂಗೋಲಿಗಳೇ ಇಷ್ಟ ಆಗೋದು. ಅದು ಈ ಥರ ದೊಡ್ಡದಾಗಿ ನೈಸಾಗಿ ಸಗಣಿ ಸಾರಿಸಿರೋ ಭಾಗ ಸಿಕ್ಬಿಟ್ರೆ ಅಂತೂ ರೊಚ್ಚಿಗೆ ಎದ್ದು ಬಿಡ್ತೀನಿ. ಈ ಥರ ಹಾಕ್ಕೊಂಡು ಲೈನ ಕಂಪ್ಲೀಟ್ ಮಾಡ್ಕೊಳ್ಳೋದು, ಗೆರೆ ಎಳ್ಕೊಳ್ಳೋದು. ಈ ಥರ ಮಾಡಿಕೊಂಡು ಮಧ್ಯದಲ್ಲೂ ಸಹ ಸ್ಟಾರ್ ಹಾಕ್ಕೊಂಡೆ. ಮಧ್ಯದಲ್ಲಿ ದೊಡ್ಡ ಸ್ಟಾರ್ ಹಾಕ್ಕೋಬೋದು, ನಾನು ಚಿಕ್ಕ ಸ್ಟಾರ್ ಹಾಕ್ಕೊಂಡೆ. ಏನೋ ಒಂದು ಡಿಸೈನ್ ಮಾಡೋಣ ಅಂತ ಅಂದ್ಬಿಟ್ಟು ಇಷ್ಟಕ್ಕೆ ಈ ಥರ ಬಾಕ್ಸ್ ಹಾಕ್ಕೊಂಡು ಬಿಟ್ಬಿಟ್ರು ನೋಡೋಕ್ಕೆ ಲಕ್ಷಣವಾಗಿ ಕಾಣಿಸ್ತಿದೆ. ಕಲರ್ ಹಾಕ್ಬಿಟ್ರೆ ಆದರೆ ನಾನು ಇನ್ನೊಂದು ಸ್ವಲ್ಪ ದೊಡ್ಡದಾಗ ಹಿಂಗೆ ಮಾಡ್ಕೊಳ್ತಾ ಹೋಗ್ತೀನಿ. ನೋಡ್ತಾ ಹೋಗ್ರಿ ಫ್ರೆಂಡ್ಸ್. ಮಾಮೂಲಿ ಯಾವ್ದಾರ ರಂಗೋಲಿ ನಮ್ಗೆ ನೆನಪಾಗಿಲ್ಲ ಅಂದರೆ ಹಳೆ ರಂಗೋಲಿಗಳು ಏನಿತ್ತು ಆಲ್ರೆಡಿ ಹಾಕಿರೋವನ್ನ ಅವೇ ರಂಗೋಲಿ ಹಾಕ್ಕೊಂಡು ಹೆಂಗೆಲ್ಲ ಡಿಸೈನ್ ಮಾಡ್ಕೋಬೋದು ಅಂತ ನಾನು ಈ ರಂಗೋಲಿ ತೋರಿಸ್ತಾ ಇದ್ದೀನಿ. ಆಮೇಲೆ ಮೊದಲು ಕಲರ್ಸ್ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ದೊಡ್ಡ ರಂಗೋಲಿ ಹಾಕ್ಬಿಟ್ಟು ಮಧ್ಯೆ ಕಲರ್ ಹಾಕಕ್ಕೆ ಬಂದರೆ ರಂಗೋಲಿ ಹಾಳಾಗ್ಬಿಡ್ತಿತ್ತಲ್ಲ, ಅದಕ್ಕೋಸ್ಕರ ಸಣ್ಣದಾಗಿ ಹಿಂಗೆ ಮಧ್ಯದಿಂದನೇ ರಂಗೋಲಿ ಕಲರ್ಸು ಎಲ್ಲ ಹಾಕೊಂಡು ಹೋಗ್ಬಿಟ್ರೆ ನನಗೂ ಸ್ವಲ್ಪ ಈಸಿ ಆಗ್ತೈತೆ, ರಂಗೋಲಿ ತುಳಿದಿದ್ದಂಗೆ ಆಗ್ತೈತೆ ಅಂತ ಅಂದ್ಬಿಟ್ಟು ಈ ಥರ ಇರೋ ಕಲರ್ಸಲ್ಲಿ ಈ ಥರ ಕಾಂಬಿನೇಷನ್ ಆಗಿ ಹಾಕ್ತಿದ್ದೀನಿ. ಈ ಕಲರ್ಸು ಹೆಂಗೆ ಮ್ಯಾಚ್ ಆಯ್ತು ಅಂದರೆ ಈ ರಂಗೋಲಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತು. ನನಗಂತೂ ಫುಲ್ ಖುಷಿ ಆಗ್ಬಿಡ್ತು. ಈ ಥರ ಆನಂದ ಕಲರಲ್ಲಿ ಸ್ಕೈ ಬ್ಲೂ ಫ್ರೆಂಡ್ಸ್, ನಾನು ಆನಂದ ಅಂತ ಕರಿತೀನಿ. ಈ ಥರ ಫುಲ್ ಕವರಿಂಗ್ ಮಾಡಿಕೊಂಡೆ. ಈ ಮಧ್ಯೆ ಕವರಿಂಗ್ ಮಾಡ್ಕೊಂಡಿಲ್ಲ ಅಂದರೂ ರಂಗೋಲಿ ಚೆನ್ನಾಗಿ ಕಾಣಿಸ್ತೈತೆ. ಇತ್ತಲ್ಲ ಪುಡಿ ಅಂದ್ಬಿಟ್ಟು ಈ ಥರ ಮಾಡಿಕೊಂಡೆ. ಮತ್ತು ಫ್ಲವರ್ಸ್ಗೆ
ಈ ಥರ ಆರೆಂಜ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ಆರೆಂಜ್ ಕಲರ್ ಮಧ್ಯ ಫ್ಲವರ್ಗೆ ಹಾಕ್ಕೊಂಡು ಪಿಂಕ್ ಕಲರ್ ಸುತ್ತ ಹಾಕ್ಕೊಂಡ್ರು ಚೆನ್ನಾಗಿರ್ತೈತಿ. ಹೆಂಗೆ ಬೇಕಾದ್ರೆ ಹಾಕ್ಕೋಬೋದು. ಕಲರ್ಸಲ್ಲಿ ಫ್ಲವರ್ಸ್ಗೆ ಹಾಕ್ಕೋಬೇಕಾರೆ ಪಿಂಕು, ಆರೆಂಜು, ರೆಡ್ಡು ಇಂಥವು ಚೆನ್ನಾಗಿ ಕಾಣಿಸ್ತವೆ. ಈಗ ಫ್ಲವರ್ ಹಾಕ್ತಿದ್ದೀನಲ್ಲ ಅದರ ಆಪೋಸಿಟ್ ಇದೇ ಕಲರ್ ಹಾಕ್ಕೊಂಡು ಇನ್ನು ಬೇರೆ ಕಲರ್ ಫ್ಲವರ್ಗೆ ಬೇರೆ ಕಲರ್ ಹಾಕಿ ಅದರ ಆಪೋಸಿಟ್ ಅದೇ ಕಲರ್ ಹಾಕೊಳ್ಳೋದು. ಈ ಥರನೂ ಟ್ರೈ ಮಾಡ್ತೀನಿ. ಇವತ್ತು ನಾನು ಮಾಡ್ತಾ ಇರೋದು ಸುತ್ತ ಒಂದೇ ಕಲರ್ ಇರಬೇಕು, ಅದು ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತೈತೆ ಅಂದ್ಬಿಟ್ಟು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಬಾಕ್ಸ್ಗೆ ರಾಮ ಗ್ರೀನ್ ಹಾಕ್ಕೊಂಡು ಆಮೇಲೆ ಇದೊಂಥರ ಪಿಂಕ್ ಫ್ರೆಂಡ್ಸ್, 3 ಕಲರ್ ಪಿಂಕ್ ಕಲರ್ ಇತ್ತು, ಲೈಟು, ಡಾರ್ಕು, ಇನ್ನೊಂದು ಸ್ವಲ್ಪ ಚೇಂಜ್ ಕಲರ್ ಇತ್ತು. ಅದನ್ನ ಈ ಥರ ಮಾಡಿಕೊಂಡೆ. ಅಷ್ಟರಲ್ಲೇ ಈ ಪಿಂಕು ಏನು ಹಾಕಿದ್ದೀನಿ ಇವಾಗ ಬಾಕ್ಸ್ ಆ ಕಡೆ ಈ ಕಡೆ ಅದು ಖಾಲಿ ಆಗೋಯ್ತು, ಬೇಜಾರಾಯಿತು. ನಾನು ಸುತ್ತ ಇದೇ ಥರ ಬರಬೇಕು ಅಂತ ಅಂದ್ಕೊಂಡಿದ್ದೆ. ನನ್ನ ಪ್ಲಾನ್ ಯಾವಾಗಲೂ ಫ್ಲಾಪ್ ಆಗೋದೇ ಅಲ್ವಾ ಫ್ರೆಂಡ್ಸ್. ನಾವು ಕಲರ್ಸ್ ಹಾಕ್ಬೇಕಾದ್ರೆ ಕಾಂಬಿನೇಷನಲ್ ಕಲರ್ಸ್ ಹಾಕೋದಕ್ಕಿಂತ ಯಾವ ಕಲರ್ ಎಷ್ಟೆಷ್ಟಿದೆ ಸಣ್ಣ ಸಣ್ಣ ಡಿಸೈನ್ಗಳಿಗೆ ಕಡಿಮೆ ಇರೋ ರಂಗೋಲಿ ಪುಡಿ ಬಳಸಬೇಕು, ದೊಡ್ಡ ದೊಡ್ಡ ಡಿಸೈನ್ ಇರೋ ರಂಗೋಲಿಗೆ ಜಾಸ್ತಿ ಇರೋ ರಂಗೋಲಿ ಪುಡಿ ಬಳಸಬೇಕು. ಇಲ್ಲೇ ನನ್ನ ತಲೆ ಉಪಯೋಗಿಸೋದನ್ನ ನಾನು ಮರ್ತೆ. ಅದಕ್ಕೆ ಈ ಥರ ಬಾಕ್ಸ್ಗೆ ಈ ಕಡೆ ಬಂದಾಗ ಈ ಥರ ಕಲರ್ಸ್ ಹಾಕ್ಕೊಳ್ತಾ ಇದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸ್ತವೆ. ನಾನೊಂದು ಪ್ಲಾನ್ ಮಾಡಿಕೊಂಡೆ, ಅದು ಹೋಯ್ತು ಅಷ್ಟೇ. ಮತ್ತು ಮಧ್ಯ ಫ್ಲವರ್ಸ್ಗೆ ಒಂದು ಸ್ವಲ್ಪ ಶೇಡ್ ಕೊಡೋಣ ಅಂದ್ಬಿಟ್ಟು ಮಧ್ಯದಲ್ಲಿ ಈ ಥರ ಕಲರ್ಸ್ ಹಾಕ್ಕೊಂಡೆ, ನೋಡೋಕ್ಕೆ ರಿಯಲ್ ಫ್ಲವರ್ ಥರ ಕಾಣಿಸ್ಬೇಕು ಅಂತ. ಲೈವಲ್ಲಿ ಮಾತ್ರ ನೋಡೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿತ್ತು. ಈ ಥರ ಕಂಪ್ಲೀಟ್ ಮಾಡಿಕೊಂಡೆ. ಇಷ್ಟೇ ಈ ರಂಗೋಲಿ ಎಲ್ಲರೂ ಹಾಕೋದು ನಾರ್ಮಲಾಗಿ, ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನೊಂದು ಸ್ವಲ್ಪ ಡಿಸೈನ್ಗಳು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಈ ಥರ ಸೈಡ್ಗಳಲ್ಲಿ ಇತ್ತಲ್ಲ ಬಾಕ್ಸ್ ಥರ, ಅಲ್ಲಿ ಈ ಥರ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ರೌಂಡ್ ರಂಗೋಲಿ ಹಾಕ್ತಾರೆ ಕೆಲವರು, ಕೈಯಲ್ಲಿ ಹಾಕ್ಕೊಂಡು ಎಷ್ಟು ದೊಡ್ಡದಾಗಿ ಬೇಕಾದ್ರೂ ಹಾಕ್ಕೋಬೋದು. ಆ ಥರ ರಂಗೋಲಿ ಹಾಕೋಣ ಅಂದ್ಬಿಟ್ಟು ನಾನು ಇವಾಗ ಸ್ಕೆಚ್ ಹಾಕಿರೋದು. ಅದಕ್ಕೂ ಸಹ ಈ ಥರ ಕಲರ್ಸ್ ಹಾಕ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗಂತೂ ಎಷ್ಟು ಇಷ್ಟ ಆಗ್ಬಿಡ್ತು ಅಂದರೆ ಆಗ್ತಾ ಫುಲ್ ಖುಷಿ ಆಗೋಯ್ತು. ಸ್ಟಾರ್ಟ್ ಮಾಡಿದಾಗ ನಾರ್ಮಲ್ ರಂಗೋಲಿಗೆ ಬಂದ್ಬಿಟ್ಟಲ್ಲ ಶಿವರಾತ್ರಿ ಹಬ್ಬದಲ್ಲಿ ಅಂತ ಅಂದ್ಕೊಂಡೆ. ಆಮೇಲೆ ಆಗ್ತಾ ಖುಷಿ ಆಯಿತು. ಹ್ಯಾಪಿ ಶಿವರಾತ್ರಿ ಹಾಕೋದು ಮಾತ್ರ ಮರ್ತುಬಿಟ್ಟೆ. ಇನ್ನು 6 ದಿನ ಆಯ್ತಲ್ಲ ಅಂತ ಅಂದ್ಬಿಟ್ಟು ಇವತ್ತು ರಂಗೋಲಿ ಹಾಕ್ತಾರೆ, ಇನ್ನು 1 ವಾರ ರಂಗೋಲಿ ಹಾಕಂಗಿಲ್ಲ, ಬಾಗಿಲು ಗುಡ್ಸಂಗಿಲ್ಲ. ಬಾಗಿಲಂತೂ ಕಸದ ತೊಟ್ಟಿ ಆಗಿರ್ತೈತೆ ನಾನು ಬರೋಷ್ಟರಲ್ಲಿ. ಹೀಗೆ ಪಾದಯಾತ್ರೆ ಏನಾದರೂ ಹೋಗ್ಬೇಕಾದ್ರೆ ಮನೇಲಿ ಯಾರು ಹೆಣ್ಮಕ್ಳು ಇದ್ದು ಈ ಕೆಲಸಗಳೆಲ್ಲ ಮಾಡ್ಕೊಂಡ್ರೆ ನಾವು ರೆಸ್ಟ್ ಹಾಕೊಂಡು ಹೋಗ್ಬಿಟ್ಟು ಬರ್ಬೋದು. ಇಲ್ಲ ನಾವು ಹೋಗಿದ್ದ ದಿನದಿಂದ ಡೈಲಿ ಪೂಜೆ ಮಾಡೋರು, ಬಾಗಿಲು ಸಾರಿಸಿ ರಂಗೋಲಿ ಹಾಕೋರು, ನೀರು ಹಾಕೋರು ಎಲ್ಲ ಇರಬೇಕು. ಆದರೆ ನಮ್ಮಂತ ಹೆಣ್ಮಕ್ಳಿಗೆ ಬೇರೆ ಗತಿ ಇರಲ್ಲ, ನಾವೇ ಮಾಡ್ಕೋಬೇಕು. ಇವ್ನು ಬೇರೆ ಶುಪ್ಪು ಜಲ್ಕರ್ಡಿ ಥರ ಆಗಾಗ ಬರ್ತಾ ಇದ್ದ, ನನಗೂ ರಂಗೋಲಿ ಹೇಳ್ಕೊಡು ಅಂತ. ನಿನಗೆ ಕಲಿಯೋ ವಯಸ್ಸಿನೂ ಇದೆ, ಮುಂದೆ ಹೇಳ್ಕೊಡ್ತೀನಿ, ಇವಾಗ ಅರ್ಜೆಂಟಾಗಿ ಸೈಡ್ಗೆ ಹೋಗ್ಬಿಡು ಅಂದ್ಬಿಟ್ಟು ಸೈಡ್ಗೆ ಕಳಿಸ್ದೆ. ಅವ್ನು ಸೈಡ್ಗೆ ಹೋಗಲಿಲ್ಲ, ಒಂದು ಸ್ವಲ್ಪ ಹಾಲು ಅನ್ನಾಕ್ತೆ ಅವನಿಗೂ. ಆಮೇಲೆ ಸೈಡ್ಗೆ ಹೋಗಿ ತಿಂತಾ ಇದ್ದ, ಇಲ್ಲಾಂದ್ರೆ ರಂಗೋಲಿ ಮೇಲೆ ಬಿದ್ದು ಒದ್ದಾಡ್ಬಿಡ್ತಾನೆ. ಟಾಮನು ಅವನು ಕ್ಲೋಸ್ ಫ್ರೆಂಡ್ಸು, ಅವ್ರಿಗೆ ರಂಗೋಲಿ ಅಂದ್ರೇ ಇಷ್ಟ. ಈಗ ಇಷ್ಟೆಲ್ಲ ರಂಗೋಲಿ ಹಾಕ್ತಾ ಇದ್ದೀನಿ, ರಾತ್ರಿ ನಾನು ನಿದ್ದೆ ಮಾಡಕ್ಕೆ ಬಿಡ್ತಾರೆ ಫ್ರೆಂಡ್ಸ್. ರಂಗೋಲಿ ಯಾವಾಗ ಹಾಳು ಮಾಡ್ಬಿಡ್ತಾರೋ, ಯಾವ ಗ್ಯಾಪಲ್ಲಿ ಹಾಳು ಮಾಡ್ಬಿಡ್ತಾರೆ ಅಂತ ಭಯ ಪಡ್ತಾ ಇರ್ತೀನಿ. ಅದಕ್ಕೆ ನಾನು ಯಾವ ಟಿಪ್ ಫಾಲೋ ಮಾಡಿದೆ ಅಂದರೆ, ರಂಗೋಲಿ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಚೇರ್ ಇಟ್ಟೆ. ಚೇರ್ ಮತ್ತೆ ನುಗ್ಗಿ ಮಲ್ಕೊಳಕ್ಕಾಗಲ್ವಲ್ಲ, ಅದಕ್ಕೆ ಈ ಥರ ಟಿಪ್ ಫಾಲೋ ಮಾಡಿದೆ. ಈ ರಂಗೋಲಿ ಹೆಂಗೈತೆ ಅಂತ ಮರಿದಿರೋ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಖುಷಿಯಾಗಿ ಆಗ್ತೇನೆ ನಾನು. ನೋಡೋಕ್ಕೆ ಚಿಕ್ಕದಾಗಿ ಕಾಣಿಸ್ತಿತ್ತು ಅಷ್ಟೇ, ಆದರೆ ತುಂಬ ದೊಡ್ಡದಾಗಿ ಬಂದಿತ್ತು ರಂಗೋಲಿ. ಇನ್ನೂ ದೊಡ್ಡದಾಗಿ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡೆ, ಆಮೇಲೆ ಸುಸ್ತಾಗೋಯ್ತು. ಯಾರಾದರೂ ರಂಗೋಲಿ ಹಾಕ್ಬೇಕಾರೆ ಈ ಡಿಸೈನ್ ಹಾಕೋಣ, ಇಷ್ಟ ಹಾಕೋಣ ಅಂತ ಪ್ಲಾನ್ ಮಾಡ್ತಾರೆ. ಆದರೆ ನಾನು ಹಂಗಲ್ಲ, ನನಗೆ ಫುಲ್ ಸುಸ್ತಾಗಿ ಇನ್ನೇನು ತಲೆ ಸುತ್ತು ಬೀಳ್ತೀನಿ ಅನ್ನೋವರೆಗೂ ರಂಗೋಲಿ ಹಾಕ್ಬಿಟ್ಟು ಆಮೇಲೆ ಸುಸ್ತಾದ್ಮೇಲೆ ಸಾಕಪ್ಪ ಅಂತ ನಿಲ್ಲಿಸ್ತೀನಿ. ಆ ಥರ ಕ್ಯಾಂಡಿಡೇಟ್ ನಾನು. ತುಳಸಿ ಕಟ್ಟೆ ಹತ್ರ ಬಂದು ಈ ಥರ ದಳ ಹಾಕ್ಕೊಬಿಟ್ಟೆ, ಈಸಿಯಾಗಿ ಮುಗ್ದೋಗ್ಬಿಡ್ಲಿ ಅಂತ. ಈಗ 12 ಗಂಟೆ ರಾತ್ರಿ ನಾನು ರಂಗೋಲಿ ಹಾಕ್ತಾ ಇರೋದು. ಒಬ್ಬಳೇ ಬೇರೆ ಆಚೆ ನಾಯಿಗಳೆಲ್ಲ ಕೂಗ್ತಾ ಇದ್ದವು, ಸಿಕ್ಕಾಪಟ್ಟೆ ಭಯ ಆಗ್ಬಿಡ್ತು. ಟಾಮು ಬೇರೆ ಎಚ್ಚರ ಪಚ್ಚರ ಇಲ್ದಿರ ಬಿದ್ದಿದ್ದ. ಯಾರು ಬಂದು ಎಳ್ಕೊಂಡೋದ್ರು ಹೇಳ್ಕೊಂಡೋಗ್ರಿ ಅಂತ ಹೇಳ್ತಿದ್ದ, ಅಷ್ಟು ರೇಂಜ್ಗೆ ನಿದ್ದೆ ಮಾಡ್ತಿದ್ದ. ತುಳಸಿ ಕಟ್ಟೆಗೆ ಯಾಕೆ ಆರೆಂಜ್ ಇದು ಹಳದಿ ಕಲರ್ ಪೇಂಟ್ ಹೊಡ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ, ಕುಂಕುಮ ಕಲರ್ ಪೇಂಟ್ ಹೊಡೆದಿಲ್ಲ ಅಂದರೆ ಅವತ್ತು ಮುಳುಗೋಯ್ತು ಫ್ರೆಂಡ್ಸ್. ನಾನು ಪೇಂಟ್ ಎಲ್ಲ ಮುಗಿಸೋಷ್ಟರಲ್ಲಿ ಅದು ಆರಲೇ ಇಲ್ಲ. ಇವಾಗಲೂ ಸಹ ಹಸಿ ಹಂಗೆ ಆಯಿತು, ಮುಟ್ಟು ನೋಡಿದೆ. ಅದಕ್ಕೆ ಪಾದಯಾತ್ರೆ ಮುಗಿಸ್ಕೊಬಂದು ಆಮೇಲೆ ಏನಾರು ಅದಕ್ಕೆ ಡಿಸೈನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದೀನಿ. ಬೆಳಗ್ಗೆ ಅರಿಶಿನ ಕುಂಕುಮ ಇಟ್ಕೊಂಡ್ರೆ ಮುಗೀತು, ಬೆಳಗ್ಗೆ ಅಷ್ಟಲ್ಲಿ ಒಣಗಿರ್ತೈತೆ ಅಂತ ಅಂದ್ಕೊಂಡೆ. ಆಮೇಲೆ ತುಳಸಿ ಕಟ್ಟೆ ಈ ಥರ ಡಿಸೈನ್ ಮಾಡಿಕೊಂಡು ಅದಕ್ಕೂ ಇರೋ ಕಲರ್ಸು ಖಾಲಿ ಆಗಿಬಿಟ್ಟಿದ್ದು ಆಲ್ರೆಡಿ ಕಲರ್ಸ್ ಎಲ್ಲ ಇರೋದ್ರಲ್ಲಿ ಈ ಥರ ಡಿಸೈನ್ ಮಾಡಿಕೊಂಡೆ. ಹೆಂಗಿತ್ತು ಇವತ್ತಿನ ರಂಗೋಲಿಗಳು ಅಂತ ಮರಿದಿರಾ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಬಂತು 12 ಗಂಟೆ ಆಯಿತು ಫ್ರೆಂಡ್ಸ್. ರಂಗೋಲಿ ಎಲ್ಲ ಮುಗಿಸ್ದೆ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತೀನಿ ಅಂದವರು ಬ್ಯಾಟೆನ ಸೈಡಿಗೆ ತಳ್ಳಿಬಿಟ್ಟು ಗೊರಕೆ ಹೊಡ್ಕೊಂಡು ಮಲಗವ್ರೆ. ಓಕೆ, ಬೆಳಗ್ಗೆ ಮಾಡ್ಕೊಂಡ್ರಾಯ್ತು. ಬಾಯ್ ಗುಡ್ ನೈಟ್ ಫ್ರೆಂಡ್ಸ್. ಎದ್ದಿದ್ಯಾ? ಗಿಫ್ಟ್ ಬಟ್ಟೆ ಪ್ಯಾಕ್ ಮಾಡೋಣ, ಎದಳು ಬೆನ್ನೋವಾ? ಸರಿ ಮಲ್ಕೋ, ಬೆಳಗ್ಗೆ ಪ್ಯಾಕ್ ಮಾಡ್ಕೋತೀವಿ ಫ್ರೆಂಡ್ಸ್.